ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ವಿಜಯನಗರದಲ್ಲಿ ವಿಜಯದಾಸರ ಆರಾಧನೆ ನಡೀತಾ ಇರೋದು. ಇಲ್ಲೊಂದೇ ಅಲ್ಲದೆ ನಮ್ಮ ಇಡೀ ಕರ್ನಾಟಕದಲ್ಲಿ ಹಾಗೂ ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಇವತ್ತು ದೊಡ್ಡ ಹಬ್ಬದ ದಿನ, ದೊಡ್ಡ ಉತ್ಸವ. ಯಾಕೆಂದ್ರೆ ಮಾಧ್ವ ಮತದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಜ್ಞಾನಿಗಳ, ಅಪರೋಕ್ಷ ಜ್ಞಾನಿಗಳ ಆರಾಧನಾ ಮಹೋತ್ಸವ ಇಂದು. ವಿಜಯದಾಸರ ಮಾಡಿದ ಪ್ರಧಾನ ಉಪಕಾರ ದಾಸ ಪರಂಪರೆ. ಪುರಂದರದಾಸರಿಂದ ಶ್ರೀಪಾದರಾಜರಿಂದ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ದಾಸರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಯೇನೆ ಪದ್ಯಗಳನ್ನು ಬರೆದು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಈ ರೀತಿ ಮಾಡಬೇಕಾಗಿತ್ತು ಅಂದ್ರೆ, ಮಹಾಭಾರತದಲ್ಲಿ ಹಾಗೂ ಭಾಗವತದಲ್ಲಿ ಹೇಳಿದ ಪ್ರಕಾರ ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ. ಹೆಣ್ಣು ಮಕ್ಕಳಿಗೆ ವೇದಾಧಿಕಾರ ಇಲ್ಲ. ವೇದವನ್ನು ಅಧ್ಯಯನ ಮಾಡುವ, ಶಾಸ್ತ್ರವನ್ನು ಅಧ್ಯಯನ ಮಾಡುವ ಅಧಿಕಾರ ಹೆಣ್ಣು ಮಕ್ಕಳಿಗೆ ಇಲ್ಲ. ಹಾಗಾದ್ರೆ ಅವರಿಗೆ ಸದ್ಗತಿ ಆಗೋದು ಹೇಗೆ? ಶಾಸ್ತ್ರಗಳ ರಹಸ್ಯವನ್ನು ತಿಳಿದುಕೊಳ್ಳುವ ಬಗೆ ಹೇಗೆ? ಹಾಗಾದ್ರೆ ಯಾವ ರೀತಿಯಿಂದ ಅವರು ಶಾಸ್ತ್ರಜ್ಞಾನ ಮಾಡ್ಕೋಬೇಕು? ಏನಂತ ಉಪಾಸನ ಮಾಡಬೇಕು? ಏನಂತ ಧ್ಯಾನ ಮಾಡಬೇಕು? ರೂಪಗಳನ್ನ ಹೇಗೆ ಚಿಂತನೆ ಮಾಡಬೇಕು ಅಂತಂದ್ರೆ, ಅದಕ್ಕೆ ಎಲ್ಲ ದಾಸರು ಕೂಡ ಪರಮಾನುಗ್ರಹ ಮಾಡಿ, ಯಾರಿಗೆ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗಲಿಲ್ಲವೋ, ಯಾರಿಗೆ ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಅಧಿಕಾರ ಇಲ್ಲವೋ, ಇವರೆಲ್ಲರನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲ ಉಪನಿಷತ್ತುಗಳ, ವೇದಗಳ, ಪುರಾಣಗಳ ಸಾರವನ್ನ ಪದಪದ್ಯ ಸುಳಾದಿಗಳಲ್ಲಿ ತಂದು ತುಂಬಿದ್ದಾರೆ. ಈ ಕನ್ನಡ ಪದ್ಯಗಳ ಮೂಲಕ ಅಧ್ಯಯನ ಮಾಡುವ ಮೂಲಕವಾಗಿ ನಾವು ಎಲ್ಲ ಭಗವಂತನ ರೂಪಗಳು, ಆ ರೂಪಗಳಿಂದ ಮಾಡುವ ಕರ್ಮಗಳು ಅವೆಲ್ಲವನ್ನು ಕೂಡ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೆಣ್ಣು ಮಕ್ಕಳಿಗೆ, ನಮಗೆ ಎಲ್ಲರಿಗೂ ಕೂಡ ಉಪಕಾರವನ್ನ, ಪರಮೋಪಕಾರವನ್ನ ಮಾಡಿಕೊಟ್ಟಿದ್ದಾರೆ ಎಲ್ಲ ದಾಸ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಾನುಭಾವರು. ಅದರೊಳಗೆ ವಿಜಯದಾಸರು ಕೂಡ ಒಬ್ಬರು. ಅಂತ ಮಹಾನುಭಾವರ ಆರಾಧನಾ ಮಹೋತ್ಸವದ ದಿನದಂದು ಇವತ್ತು ಚಿಪ್ಪಗಿರಿಯಲ್ಲಿ ಬಹಳ ಅದ್ಭುತವಾಗಿ ನಡೀತಾ ಇರುತ್ತೆ ಕಾರ್ಯಕ್ರಮ. ವಿಜಯರಾಯರ ಕಟ್ಟೆ ಅಂತಾನೆ ಇದೆ. ನಾವು ಹೋಗಿದ್ವಿ ಹೋದ ವರ್ಷ, ಅವ್ರ ದರ್ಶನ ಮಾಡ್ಕೊಂಡು ಬಂದೀವಿ. ಇದೇ ರೀತಿ ಯಾವಾಗಲೂ ಅವ್ರ ದರ್ಶನ ಕೊಡ್ತಾ ಇರಲಿ.
ಜ್ಞಾನಿಗಳ ದೊಡ್ಡವರ ದರ್ಶನ ನಮ್ಮ ಎಲ್ಲ ಪಾಪಗಳ ಪರಿಹಾರ ಆಗತ್ತೆ. ಯಾಕೆ ಅಂದ್ರೆ ನಾವು ಮಾಡುವ ಪಾಪಕರ್ಮಗಳಿಗೆ ಲೆಕ್ಕನೇ ಇಲ್ಲ. ಮನುಷ್ಯೋತ್ತಮರು, ತಪಸ್ವಿಗಳು, ಜ್ಞಾನಿಗಳು ಅಂತ ಯಾರಿದ್ದಾರೆ ಅವರೇನೆ ಭಾರೀ ತಪಸ್ವಿಗಳು. ದೇವ್ರ ಕಟ್ಟೆ, ಬಾವಿ ಕಟ್ಟೆ, ತುಳಸಿ ಕಟ್ಟೆ, ಒದ್ದೆ ಬಟ್ಟೆ ಅಂತೇಳಿ ಅಖಂಡ ವೇದೋಕ್ತ ಕರ್ಮಗಳನ್ನೇ ಯಾವಾಗಲೂ ಆಚರಣೆ ಮಾಡ್ತಾ ಇರುವ, ಪಾಠ ಪ್ರವಚನ, ಅಧ್ಯಯನ, ಅಧ್ಯಾಪನ, ಯಜನಯಾಜನ, ದಾನ, ಪ್ರತಿಗ್ರಹಣ, ಷಟ್ಕರ್ಮಗಳನ್ನು ಮಾಡುವ ನಿಷ್ಠಾವಂತ ಬ್ರಾಹ್ಮಣರು ಅಂತ ಯಾರಿದ್ದಾರೆ, ಉತ್ತಮರಾದ ಮನುಷ್ಯೋತ್ತಮರು ಅಂತೇಳಿ ಅವರೇನೆ ಪ್ರತಿನಿತ್ಯ 10 ಜನ್ಮಗಳು ಬರುವಷ್ಟು ಪಾಪಕರ್ಮಗಳನ್ನು ಗೊತ್ತಾಗದೆ ಮಾಡ್ತಾರಂತೆ. ನಾವು ಅಷ್ಟಂತೂ ಉತ್ತಮರಲ್ಲ, ಮನುಷ್ಯೋತ್ತಮರಲ್ಲ, ಮನುಷ್ಯ ಮಧ್ಯಮರು ಅಲ್ಲ, ಮನುಷ್ಯಾಧಮರು. ನಾವು ಮನುಷ್ಯಾಧಮರು. ನಾವು ಎಷ್ಟು ಪಾಪಕರ್ಮಗಳನ್ನು ಮಾಡ್ತೇವೆ ಹಾಗಾದ್ರೆ? ಉಸಿರಾಡಿದ್ರೆ ಪ್ರಾಣಿಗಳು ಸಾಯ್ತವೆ, ನಡೆದಾಡಿದ್ರೆ ಪ್ರಾಣಿಗಳು ಸಾಯ್ತವೆ. ಮಹಾಭಾರತದಲ್ಲಿ ಮಾತನ್ನು ಹೇಳ್ತಾರೆ. ಚಪ್ಪಾಳೆ ಹೊಡೆದ್ರೆ ಪ್ರಾಣಿಗಳು ಸಾಯ್ತವೆ, ನಡೆದಾಡದೆ ಪ್ರಾಣಿಗಳು ಸಾಯ್ತವೆ, ಓಡಾಡಿದ್ರೆ, ಮಲಗಿದ್ರೆ, ಕೂತ್ರೆ, ತಿಂದ್ರೆ, ಬೇಯಿಸಿದ್ರೆ, ಕತ್ತರಿಸಿದರೆ ಏನು ಮಾಡ್ಬೇಕಾಗದೆ? ಸುಮ್ ಕೂತಿರ್ಬೇಕು ಒಂದ ಕಡೆ, ಏನು ಮಾಡೋಂಗಿಲ್ಲ ನಾವು. ಪ್ರತಿಯೊಂದು ನಾವು ಮಾಡುವ ಕರ್ಮಗಳಿಂದಲೂ ಕೂಡ ಸೂಕ್ಷ್ಮವಾದ ಪ್ರಾಣಿಗಳಿಗೆ ಹಿಂಸೆ ಆಗತ್ತೆ. ಏನು ಮಾಡ್ಬೇಕಾಗಾದ್ರೆ ಈ ಪಾಪಗಳೆಲ್ಲ ಪರಿಹಾರ ಆಗಬೇಕು ಅಂದ್ರೆ? ಅದಕ್ಕೆ ಪಂಚಸೂನ ಪ್ರಾಯಶ್ಚಿತ್ಯರ್ಥಂ ಅಂತ ವೈಶ್ವದೇವವನ್ನು ಮಾಡ್ತಾರಲ್ಲ. ತಾಪನ, ಶೋಷಣ ಮೊದಲಾಗಿರ್ತಕ್ಕಂಥವರು, ಬೇಯಿಸೋದು, ಸುಡೋದು, ತುಳಿಯೋದು, ಮತ್ತೆ ಮೊದಲಾದ ಬೇರೆ ಬೇರೆ ಹಿಂಡೋದು, ಇವೇ ಮೊದಲಾದ ಕರ್ಮಗಳಿಂದ ಪ್ರಾಣಿಗಳು ಸಾಯತ್ತಲ್ಲ, ಅವೆಲ್ಲ ಪರಿಹಾರ ಆಗೋ ಸಲುವಾಗಿ ವೈಶ್ವದೇವವನ್ನು ಮಾಡಬೇಕು, ಪಂಚಯಜ್ಞಗಳನ್ನು ಮಾಡಬೇಕು, ವೇದೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಹಾಗೆ ಪಂಚಯಜ್ಞಗಳನ್ನು ಮಾಡಿ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಇನ್ನೊಬ್ಬರ ಪಾಪಗಳನ್ನು ಪರಿಹಾರ ಮಾಡುವವರು ಮಹಾನುಭಾವರಾದ ವಿಜಯದಾಸರು. ನಮ್ಮ ಗುರುಗಳನ್ನು ದೊಡ್ಡ ಅಂತ ಹೇಳ್ತಾ ಇದ್ರು. ಅದ್ಭುತವಾದ ವಿಚಾರ, ಬಹಳ ಸುಂದರವಾದ ವಿಚಾರ ಅಂತ ಇಟ್ಕೊಳ್ರಿ. ಕಲ್ಲು, ಎಲೆ, ದೋಣಿ, 3. ನಾವಿದ್ರ ಕಲ್ಲು ಯಾರು, ಎಲೆ ಯಾರು, ದೋಣಿ ಯಾರು ಲೆಕ್ಕ ಇಟ್ಕೊಂಬೋಣ. ಕಲ್ಲೇನಾಗತ್ತೆ, ತಾನು ನೀರಲ್ಲಿ ಮುಳುಗತ್ತೆ, ಇನ್ನೊಬ್ಬರನ್ನ ಮುಳುಗಿಸಿಬಿಡ್ತದೆ. ಯಾರು ಕಲ್ಲು ಕಟ್ಕೊಂಡು ನದಿಲಿ ಇಳಿತಾರೋ ಅದು ಕಲ್ಲು ಮುಳುಗತ್ತೆ. ಅದಕ್ಕೆ ಕಲ್ಲು ಕಟ್ಕೊಂಡು ಹಾರು ಅಂತಂತಿರ್ತಾರೆ, ಮೇಲ್ ಬರದೇ ಇರ್ಲಿಕ್ಕೆ ಅಂತ. ಕಲ್ಲು ತಾನೂ ಮುಳುಗತ್ತೆ, ಇನ್ನೊಬ್ಬರನ್ನು ಮುಳುಗಿಸತ್ತೆ. ಎಲೆ ತಾನು ಮಾತ್ರ ತೇಲತ್ತೆ, ಇನ್ನೊಬ್ಬರನ್ನ ತೇಲಿಸ್ಲಿಕ್ಕಾಗಲ್ಲ. ತಾನು ಮಾತ್ರ ಉದ್ಧಾರ ಆಗತ್ತೆ. ಇನ್ನೊಬ್ಬರನ್ನ ಉದ್ಧಾರ ಮಾಡುವ ಸಾಮರ್ಥ್ಯ, ತೇಲಿಸಿ ಅವರನ್ನು ಸಂರಕ್ಷಣೆ ಮಾಡುವ ಸಾಮರ್ಥ್ಯ ಅದಕ್ಕಿರೋದಿಲ್ಲ ನೀರಿನ ಮೇಲೆ. ಹಾಗಾದ್ರೆ ತಾವೂ ತೇಲುತ್ತಾ ಇನ್ನೊಬ್ಬರನ್ನು ತೇಲಿಸುವ ಸಾಮರ್ಥ್ಯ ಇರೋದು ಯಾವುದು? ದೋಣಿ. ಆ ದೋಣಿ ಇದ್ದಂಗೆ ಎಲ್ಲ ವಿಜಯದಾಸರು ಮೊದಲಾದ ಮಹಾಭಾವ. ಸಂಸಾರವೆಂಬ ಸಮುದ್ರದಲ್ಲಿ ತಾವು ಎದ್ದು ಬಂದು ತಾವು ಮೇಲೆ ಇದ್ದು, ಪದ್ಮಪತ್ರ ಮಿವಾಂಬಸ ಅಂತೇಳಿ ಕಮಲದ ಪತ್ರದಲ್ಲಿ ಇರುವ ನೀರು ಹೇಗೆ ಕಮಲಕ್ಕೆ ಅಂಟಿಕೊಳ್ಳದೆ ನೀರಿನಲ್ಲಿ ಇರುತ್ತೋ ಹಾಗೆ ಸಂಸಾರದಲ್ಲಿ ಇದ್ದೂ ಕೂಡ ಅವುಗಳ ಭೋಗದಲ್ಲಿ ಒಂದು ಚೂರೂ ಆಸಕ್ತಿ ಇಲ್ಲದೆ ತಾವೂ ಸಂಸಾರದಿಂದ ಮೇಲೆ ಬಂದು ಇನ್ನೊಬ್ಬರನ್ನು ಕೂಡ ಉದ್ಧಾರ ಮಾಡುವ ಅತ್ಯದ್ಭುತವಾದ ನಾವು ದೋಣಿ. ಅಂದ್ರೆ ಎಲ್ಲ ಮಾಧ್ಯಮದ ಪೀಠಾಧಿಪತಿಗಳು, ಜ್ಞಾನಿಗಳು, ಟೀಕಾ ಟಿಪ್ಪಣಿಕಾರರು, ಶ್ರೀಮದಾಚಾರ್ಯರ ಶಿಷ್ಯರು ಹಾಗೂ ವಿಜಯದಾಸರು, ಪುರಂದರದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಇವರೆಲ್ಲ ದೋಣಿ ಇದ್ದ ಹಾಗೆ. ನಾವಿನ್ನ ಕಲ್ಲೋ ಎಲ್ಲೋ ನಾವೇ ನೋಡ್ಕೋಬೇಕು. ಬಾಳ ಅಂದ್ರೆ ನಾವು ಎಲೆಯನ್ನ ಆಗ್ಬೋದು, ಇಲ್ಲ ಕಲ್ಲನ್ನ ಆಗ್ಬೋದು. ಕಲ್ಲಂತೂ ಆಗ್ಲಿಕ್ಕೆ ಶಕ್ಯ ಇಲ್ಲ, ಎಲೆ ಆಗ್ಬೋದು. ಕಲ್ಲು ಅಂದ್ರೆ ಇನ್ನೊಬ್ಬರನ್ನು ಸಂಸಾರದಲ್ಲಿ ಮುಳುಗಿಸ್ಬೇಕು ಅಂತ, ನಾವೇ ಇನ್ನೊಬ್ಬರನ್ನು ಸಂಸಾರದಲ್ಲಿ ಮುಳುಗಿಸ್ತಾ ಇಲ್ಲ. ನೀವು ಅಷ್ಟೇ, ಇನ್ನೊಬ್ಬರಿಗೆ ತತ್ವೋಪದೇಶ ಮಾಡ್ತೀರಿ, ಮಕ್ಕಳಿಗೆ ಒಳ್ಳೆಯ ಉಪದೇಶ ಮಾಡ್ತೀರಿ, ಭಗವಂತನ ಕಥೆಗಳನ್ನು ಹೇಳ್ತೀರಿ, ಮಕ್ಕಳನ್ನ ಧರ್ಮದ ಹಾದಿಯಲ್ಲಿ ಇಡ್ತೀರಿ, ಬಂಧು ಬಾಂಧವರನ್ನ ಸತ್ಕರ್ಮಗಳಲ್ಲಿ ಪ್ರಚೋದನೆ ಮಾಡ್ತೀರಿ. ಹೀಗಾಗಿ ನೀವು ನಾವೆಲ್ಲ ಎಲೆ ಇದ್ದಾಗೆ. ಆದರೆ ದೋಣಿ ಆಗೋ ಸಾಮರ್ಥ್ಯ ನಮಗಿನ್ನ ಬಂದಿಲ್ಲ. ದೇವರು ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಈಗಂತೂ ದೋಣಿಯನ್ನು ನಾವು ಹಿಡಿಬೇಕು. ಕಲ್ಲು ಅಂದ್ರೆ ಅಜ್ಞಾನಿಗಳು. ಯಾರು ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನ, ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದಿಲ್ಲವೋ, ಅವೆಲ್ಲ ವೇದಗಳ ಉಪನಿಷತ್ತುಗಳ ಮರ್ಮವನ್ನ ತಿಳಿಯೋದಿಲ್ಲವೋ, ಬ್ರಹ್ಮಸೂತ್ರಗಳ ಮರ್ಮವನ್ನ, ಅವರೆಲ್ಲ ಕಲ್ಲಿದ್ದಾಗೆ. ಅವರು ಸಂಸಾರದಲ್ಲಿ ಮುಳುಗ್ತಾರೆ.
ಇನ್ನೊಬ್ಬರನ್ನು ಮುಳುಗಿಸಿಬಿಡ್ತಾರೆ. ಅಂತೂ ನಾವು 2ನೇ ಕ್ಯಾಟಗರಿಯಲ್ಲಿ ಬಂದ್ವಿ. ಎಲೆ ನಾವಷ್ಟೇ ಉದ್ಧಾರ ಆಗ್ಬೋದು, ಇನ್ನೊಬ್ಬರನ್ನ ಉದ್ಧಾರ ಮಾಡುವ ಸಾಮರ್ಥ್ಯ ಅಂದ್ರೆ ನಮ್ಮಲ್ಲಿ ಇನ್ನೂ ಜಪತಪ ಅನುಷ್ಠಾನ ಬಹಳ ಮಾಡ್ಬೇಕು. ಜಪತೋ ನಾಸ್ತಿ ಪಾತಕಂ ಅಂತ ಒಬ್ಬ ಕವಿ ಹೇಳ್ತಾನೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಮೌನಿನ ಕಲಹೋ ನಾಸ್ತಿ ನ ಭಯಂ ಚಾಸ್ತಿ ಜಾಗೃತ ಅಂತ ಒಬ್ಬ ಕವಿ ಹೇಳ್ತಾನೆ. ಯಾವಾಗಲೂ ಕೃಷಿ ಅಂದ್ರೆ ಉದ್ಯೋಗವನ್ನು ಮಾಡ್ತಾ ಇರೋನಿಗೆ ದಾರಿದ್ರ್ಯ ಇರೋದಿಲ್ಲ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ. ಯಾವಾಗಲೂ ಜಪ, ಹೆಣ್ಣು ಮಕ್ಕಳು ಕೃಷ್ಣ ಮಂತ್ರ ಜಪ, ನಾವು ಗಾಯತ್ರಿ ಮಂತ್ರ ಜಪ. ಹೀಗೆ ಜಪಗಳನ್ನು ಮಾಡುವವರಿಗೆ ಪಾಪಗಳ ಲೇಪನೇ ಆಗೋದಿಲ್ಲ. ಜಪತೋ ನಾಸ್ತಿ ಪಾತಕಂ ಮೌನಿನ ಕಲಹೋ ನಾಸ್ತಿ. ಮೌನ ವ್ರತ ಮಾಡುವವನಿಗೆ ಜಗಳ ಇರೋದಿಲ್ಲ. ಸುಮ್ಮ ಕೂತಿರ್ತಾರೆ ನೋಡಿ, ಮೌನ ವ್ರತ ಮಾಡ್ತಿರ್ತಾನೆ. ಚಾತುರ್ಮಾಸ್ಯ ಕೆಲವು ಜನ 4 ತಿಂಗಳು ಮಾಡ್ತಾರೆ, ಕೆಲವು ಜನ ಮೊದಲು ಕಡೆ, ಇನ್ನು ಕೆಲವು ಜನ 1 ತಿಂಗಳು ಮಾಡ್ತಾರೆ. ಅಂತೂ ಇರ್ಲಿ, ಜೀವನ ಪರ್ಯಂತ ಮೌನ ವ್ರತ ಮಾಡಬೇಕು ಅಂತ ಇಟ್ಕೊಳ್ರಿ. ಊಟಕ್ಕೆ ಕೂತಾಗ ಮೌನಿನ ಕಲಹೋ ನಾಸ್ತಿ, ಮೌನದಿಂದ ಇದ್ದವನಿಗೆ ಕಲಹನೇ ಇಲ್ಲ. ಯಾಕಂದ್ರೆ ಮೌನ ವ್ರತ ಮಾಡ್ತಾರೆ, ಇನ್ನೊಬ್ಬರನ್ನ ಬೈಯೋಂಗಿಲ್ಲ. ಬೈದ್ರೆ ಬೈಸ್ಕೊಂಡು ಸುಮ್ ಕೂತ್ಕೋಬೇಕಷ್ಟೆ. ಅಥವಾ ಮೌನ ವ್ರತ ಮುಗಿಲಿ ಆಮೇಲೆ ಮಾಡ್ಕೊಂತೀನಿ ಅಂತ ಹಿಂಗೆ ಅನ್ಬೇಕಷ್ಟೆ. ಮೌನ ವ್ರತ ಇದ್ದಾಗಂತೂ ಬೈಯೋಂಗಿಲ್ಲ. ಯಾವಾಗ ಮೌನ ಮಾಡಬೇಕು? ಪ್ರಾತಃ ಕಾಲದಲ್ಲಿ ಪ್ರಭಾತೆ ತರ್ಪಣೆ ದಂತ ಧಾವನೆ ಅಧ್ಯಯನೇ ವಿಧೌ ಸ್ನಾನೇ ಭೋಜನ ಕಾಲೇ ಚ ಚಕ್ಷು ಮೌನಂ ಸಮಾಚರೆ. ಸ್ಮೃತಿಯಲ್ಲಿ ಮನುಸ್ಮೃತಿಯಲ್ಲಿ ಈ ಮಾತನ್ನು ಹೇಳ್ತಾನೆ. ಪ್ರಭಾತೆ ಪ್ರಾತಃ ಕಾಲದಲ್ಲಿ ಮಾತಾಡಬಾರ್ದಂತೆ. ಪ್ರಾತಃ ಕಾಲದಲ್ಲಿ 4:30-5 ಗಂಟೆಗೆ ನೀವೆಲ್ಲ ಕಾರ್ತಿಕ ಸ್ನಾನಕ್ಕೆ ಅಂತ ಎದ್ದೇ ಹೇಳ್ತೀರಿ. ಕಾರ್ತಿಕ ಸ್ನಾನ ಎದ್ದಾಗ ಶೌಚಾಚಾರ ಎಲ್ಲ ಮುಗಿಸಿ ದಂತಧಾವನಾದಿಗಳು, ಮೃತ್ತಿಕಾಲೇಪನ, ಸ್ನಾನಾದಿಗಳ ತುಳಸಿ ಮೃತ್ತಿಕಾವನ್ನು ಧಾರಣ ಮಾಡಿ ಸ್ನಾನವನ್ನು ಮಾಡಿ ಕಾರ್ತಿಕ ಮಾಸದ ನಿಮಿತ್ತವಾಗಿ ತರ್ಪಣಗಳನ್ನು ಕೊಟ್ಟು ಅಖಂಡ ಭಗವಂತನನ್ನ ಒಂದು 15 ನಿಮಿಷ ಧ್ಯಾನ ಮಾಡಿ ಸಂಕಲ್ಪವನ್ನು ಮಾಡಿ ಪ್ರಾತಃ ಸಂಕಲ್ಪ ಗದ್ದೆ ಹೇಳಿಕೊಂಡು ಆಮೇಲೆ ಸ್ನಾನವನ್ನು ಮಾಡಿ ಪೂಜಾ ಮುಗಿಯುವವರೆಗೂ ಮಾತಾಡಬಾರ್ದು. ಪ್ರಭಾತೆ ಪೂಜಾ ಕೂತಾಗೂ ಮಾತಾಡಬಾರ್ದು. ತರ್ಪಣೆ ಪಿತೃದೇವತೆಗಳಿಗೆ ತರ್ಪಣ ಕೊಡಬೇಕಾದಾಗಲೂ ಕೂಡ ಮಾತಾಡಬಾರ್ದು. ದಂತಧಾವನೆ ಹಲ್ಲುಜ್ಜಬೇಕಾದ್ರೆ ಮಾತಾಡಬಾರ್ದು. ಕೆಲವು ಜನ ಹಲ್ಲುಜ್ಜಾ ಮಾತಾಡ್ತಾರೆ. ಆರಾಮಾಗಿದ್ದೀರಾ, ಯಾವಾಗ ಬಂದ್ರಿ ಅಂತ. ಸಿಡಿಯಲ್ವಾ ಎಲ್ಲಂದ್ರೆ ಅಲ್ಲಿ ಅಸಹ್ಯ ಎಂಜಿಲೆಲ್ಲ. ಹಲ್ಲುಜ್ಜುತ್ತಾ ಎಂದೂ ಮಾತಾಡಬಾರ್ದು. ಇನ್ನು ಕೆಲವು ಜನ ಹಲ್ಲುಜ್ಜುತ್ತಾ ನಡ್ಕೊಂಡು ಹೊರಟೋಗ್ಬಿಡ್ತಾರೆ ಪಕ್ಕದ ಮನೆಗೆ. ಬಹಳ ತಪ್ಪ್ರಿ. ಹಲ್ಲುಜ್ಜುತ್ತಾ ಎಷ್ಟು ನಡೀತೀವೋ ಅಷ್ಟು ಭೂದಾನ ಮಾಡಬೇಕು ಅಂತಿದೆ. ಇದ್ದು ಭೂದಾನ ಮಾಡೋದಿಲ್ಲ. ತಮ್ಮ ಮನೆಯಲ್ಲಿ ಸ್ವಂತ ಮನೆ ಇಟ್ಕೊಂಬೋದೇ ಕಷ್ಟ ಆಗಿದೆ, ಇನ್ನು ಹೊಸ ಭೂದಾನ ಎಲ್ಲಿ ಮಾಡ್ತಾರೆ ಹೇಳ್ರಿ. ಆದ್ದರಿಂದ ದಂತಧಾವನ ಮಾಡಬೇಕಾದಾಗ ನಾವು ಎಷ್ಟೆಷ್ಟು ಹೆಜ್ಜೆ ಹಾಕ್ತೀವೋ ಅಷ್ಟು ಭೂದಾನ ಮಾಡಬೇಕು ಅಂತಿದೆ. ಅದು ಪೂರ್ವ ದಿಕ್ಕಿಗೆ ನಿಂತು ದಂತಧಾವನ ಮಾಡಬೇಕು. ಉತ್ತರ ಪಶ್ಚಿಮ ದಕ್ಷಿಣ ದಿಕ್ಕಿಗೆ ನಿಂತು ದಂತಧಾವನ ಮಾಡಬಾರ್ದು. ಇವೆಲ್ಲ ಶಾಸ್ತ್ರದಲ್ಲಿ ಹೇಳಿದೆ. ಎಷ್ಟಾಗತ್ತೋ ಅಷ್ಟು ಅನುಕೂಲ ಮಾಡಿಕೊಳ್ರಿ. ಆದಷ್ಟು ಪೂರ್ವ ದಿಕ್ಕಿಗೆ ನಿಂತು ಹಲ್ಲು ಉಜ್ಜಬೇಕು ಅಂತ ಶಾಸ್ತ್ರ ಹೇಳಿದೆ. ದಂತಧಾವನೆ ಹಲ್ಲುಜ್ಜಬೇಕಾದ್ರೆ ಮಾತಾಡಬಾರ್ದು. ಅಧ್ಯಯನೇ ಓದಲಿಕ್ಕೆ ಕೂತಾಗ, ಪುರಾಣಕ್ಕೆ ಕೂತಾಗ ಮಾತಾಡಬಾರ್ದು. ಗುರುಗಳ ಹತ್ರ ಪಾಠಕ್ಕೆ ಕೂತಾಗ, ಕಥಾವನ್ನು ಶ್ರವಣ ಮಾಡ್ತಾ ಇರಬೇಕಾದಾಗ ಮಾತಾಡಬಾರ್ದು. ವಿಧೌ ವಿದ್ಯುಕ್ತ ಕರ್ಮಗಳನ್ನು ಆಚರಣೆ ಮಾಡ್ತಾ ಇರಬೇಕಾದಾಗ ಆವಾಗಲೂ ಕೂಡ ಇವೇ ಮೊದಲಾದ ಎಲ್ಲ ವೇದೋಕ್ತ ಕರ್ಮಗಳು ಇವುಗಳನ್ನು ಆಚರಣೆ ಮಾಡಬೇಕಾದಾಗ ಮಾತಾಡಬಾರ್ದು. ಸ್ನಾನ ಮಾಡಬೇಕಾದಾಗ ಮಾತಾಡಬಾರ್ದು. ಭೋಜನ ಕಾಲೇಚ ಊಟ ಕೂತಾಗ ಮಾತಾಡಬಾರ್ದು. ಆಚಾರ್ಯ ನಾವು ಊಟ ಕೂತಾಗ ಎಲ್ಲ ಬಂಧುಗಳು ಬಂದು ಸೇರೋದು, ಅವಾಗೇ ಮಾತಾಡಬೇಕಾಗತ್ತೆ. ಅವಾಗೂ ಮಾತಾಡಬೇಡ ಅಂದ್ರೆ ಹೆಂಗೆ ಹೇಳ್ರಿ? ಅವಾಗೇ ಕಂಟ್ರೋಲ್ ಮಾಡ್ಬೇಕು. ಊಟ ಇದು ವೈಶ್ವಾನರ ಯಜ್ಞ. ನಾವು ಊಟ ಕೂತಾಗ ಎಷ್ಟೊತ್ತು ಮಾತಾಡ್ತೀವೋ ಅಷ್ಟು ಆಯುಷ್ಯನ್ನು ಯಮದೇವರ ಅಪಹರಣ ಮಾಡಿಬಿಡ್ತಾರೆ. ಆದ್ರಿಂದ ಊಟ ಕೂತ ಮಾತಾಡಬಾರ್ದು. ಹೋದ್ರೆ ಹೋಗ್ಲಿ ಬಿಟ್ರೆ ಜನ ಬೇಗ ಸಾಯ್ತೀವಿ ಅಂತ ಅನ್ನೋಂಗಿಲ್ಲ. ಬ್ರಾಹ್ಮಣ ಜನ್ಮ ಇದು, ಸಾಧನೆ ಮಾಡ್ಲಿಕ್ಕೆ ದೇವರು ಕೊಟ್ಟಿದ್ದು. ದಿವಸ ಊಟದಲ್ಲಿ ಅರ್ಧ ಗಂಟೆ ಊಟ ಮಾಡ್ತೀವಿ ಅಂತ ಇಟ್ಕೊಂಬೋಣ. ಕೆಲವು ಜನ ನಿಧಾನ ಊಟ ಇರ್ತದೆ. ಪಾಂಕ್ತವಾಗಿ ಮೊದಲು ಚಟ್ನಿ ಅನ್ನ, ಪಲ್ಯ ಅನ್ನ, ಸಾರನ್ನ, ಹುಳಿ ಅನ್ನ, ಮಜ್ಜಿಗನ್ನ, ಆಮೇಲೆ ಪಾಯಸ, ನಿಧಾನಕ್ಕೆ ಊಟ ಮಾಡಿ. ಇನ್ನು ಕೆಲವು ಜನ ಬಹಳ ಅವಸರ. ಯಾಕೆ ಇವೆಲ್ಲ ಹೇಳಿಕ್ ಬಂತೆ ಅಂದ್ರೆ ಮೌನ ವ್ರತ ಆಚರಣೆ ಮಾಡೋದು ಬಹಳ ಮುಖ್ಯ ಅಂತ. ಊಟ ಕೂತಾಗ ಮಾತಾಡಲೇಬಾರ್ದು. ಊಟ ಎಷ್ಟೊತ್ತು ಮಾಡಬೇಕು ಅಂದ್ರೆ
ಊಟಕ್ಕೆ ಕೂಡೋಕ್ಕಿಂತ ಮೊದಲು ಕೈಕಾಲು ತೊಳ್ಕೊಂಬರ್ಬೇಕು. ಚೆನ್ನಾಗಿ ಕೈಕಾಲು ತೊಳ್ಕೊಂಬಂದು ಕಾಲು ಒರೆಸ್ಕೋಬಾರ್ದು. ಕೈಕಾಲು ತೊಳ್ಕೊಂಬಂದು ಊಟಕ್ಕೆ ಕೂತ್ಕೋಬೇಕು. ಕಾಲು ಒದ್ದೆ ಹಾಗೆ ಇರಬೇಕು. ಆ ಒದ್ದೆ ಒಣಗೋದ್ರೊಳಗೆ ಊಟ ಮುಗಿಸ್ಬೇಕು. ಹೀಗೆ ಕುಕ್ಕುಟಾಸನದಲ್ಲಿ ಊಟಕ್ಕೆ ಕೂತ್ಕೋಬೇಕು ಅಂತ ಹೇಳ್ತಾರೆ. ಹೀಗೆ ಕೂತ್ಕೋಬೇಕು ಊಟಕ್ಕೆ. ಯಾಕೆ ಅಂದ್ರೆ ಹೊಟ್ಟೆ ಜಾಸ್ತಿ ಹಿಡಿಬಾರ್ದು ಅಂತ. ಹಿಂಗೆ ಕೂತ್ಬಿಟ್ರೆ ಚೆನ್ನಾಗಿ ಹಿಡಿದು ಬಿಡುತ್ತೆ. ಈ ಕುಕ್ಕುಟಾಸನದಲ್ಲಿ ಕೂತ್ರೆ ಹಿಂಗೆ ಊಟ ಕೂತ್ಕೋಬೇಕು. ಆವಾಗ ಬೇಗ ಹೊಟ್ಟೆ ತುಂಬೋಗ್ಬಿಡುತ್ತೆ. ಕುಕ್ಕುಟಾಸನದಲ್ಲಿ ಊಟ ಕೂತ್ಕೋಬೇಕು ಅಂತ ಶಾಸ್ತ್ರ ಇದೆ. ಅಥವಾ ಹೆಣ್ಣು ಮಕ್ಕಳು ಹೀಗೆ ಕೂತ್ಕೋಬೇಕು ಅಂತ ಅದಕ್ಕೆ ಎಲ್ಲ ಕೂಡ್ತಾರೆ ನೋಡಿ ಕೆಲವು ಜನ. ನಾ ಯಾಕೆ ತೋರಿಸ್ತಾ ಇದ್ದೇನೆ ಅಂದ್ರೆ ಶಾಸ್ತ್ರದಲ್ಲಿ ವಿಧಾನವಾಗಿದೆ, ಅವೆಲ್ಲ ಹೇಳ್ಬೇಕು. ಈ ಎರಡೂ ಕೈಗಳು ಮಧ್ಯನೇ ಇರಬೇಕು ಊಟ ಮಾಡಬೇಕಾದಾಗ. ಉಪದೇಶ ತಗೋಬೇಕಾದಾಗ, ಊಟ ಮಾಡಬೇಕಾದಾಗ ಎರಡೂ ಕೈ ಮಧ್ಯೆ ಇರಬೇಕು. ಈ ಎರಡು ತೊಡಗಳು ಹೊರಗೆ ಬರಬಾರ್ದು. ಅಂತೂ ಊಟಕ್ಕೆ ಕೂತಾಗ ಮಾತಾಡಬಾರ್ದು. ಭೋಜನೆ ನಮ್ಮ ಮಾಡ್ತೀವಿ, ನಾವು ಮಾತಾಡ್ತೀವಪ್ಪ, ಏನಾಗ್ತದೆ ಅಂದ್ರೆ ನೋಡ್ರಿ ಮತ್ತೆ ಹಿಂಗದ ಪರಿಸ್ಥಿತಿ ಅಂತ. ಮಾತಾಡದೆ ಏನಾಗ್ತದ ಅದನ್ನ ಹೇಳ್ತಾರೆ ಶಾಸ್ತ್ರದಲ್ಲಿ. ಸ್ನಾಚ್ಯತೋ ವರುಣ ಶಕ್ತಿಂ ಜಪತಶ್ಚ ಹುತಾಚನಃ ಭುಂಜತೋ ಮೃತ್ಯುರಾಯುಷ್ಯಂ ತ್ರಿಶುಮೌನಂ ಸಮಾಚರೇತಂತ. ಸ್ನಾನ ಮಾಡಬೇಕಾದ್ರೆ ಮಾತಾಡಿದ್ರೆ ಆ ಪುಣ್ಯವನ್ನ, ಶಕ್ತಿಯನ್ನೆಲ್ಲ ವರುಣದೇವರು ಕಸ್ಕೊಂಡು ಹೋಗ್ಬಿಡ್ತಾರೆ. ಜಪ ಮಾಡಬೇಕಾದಾಗ ಮಾತಾಡಿದ್ರೆ ಅಗ್ನಿದೇವರು ಕಸ್ಕೊಂಡು ಹೋಗ್ಬಿಡ್ತಾರೆ. ಊಟ ಮಾಡಬೇಕಾದಾಗ ನಾವೇನನ್ನ ಮಾತಾಡಿದ್ರೆ ಯಮದೇವರು ಅಷ್ಟು ಆಯುಷನ್ನ ಅಪಹರಣ ಮಾಡಿಬಿಡ್ತಾರೆ ಒಂದು ದಿವಸದ್ದು. ಅದರಿಂದ ಇಷ್ಟು ಕಾಲದಲ್ಲಿ ಮೌನವನ್ನು ಆಚರಣೆ ಮಾಡಬೇಕು. ಮೌನಿನ ಕಲಗೋ ನಾಸ್ತಿ ನ ಭಯಂ ಜಾಸ್ತಿ ಜಾಗೃತ. ಯಾವಾಗಲೂ ಎಚ್ಚರಿಕೆಯಿಂದ ಇರೋ ವ್ಯಕ್ತಿಗೆ ಯಾವ ಭಯನೂ ಇಲ್ಲ ಅಂತ. ಇಷ್ಟು ವಿಜಯದಾಸರು ತಮ್ಮ ಇಡೀ ಜೀವನದಲ್ಲಿ ಇವೆಲ್ಲವನ್ನು ಕೂಡ ಆಚರಣೆ ಮಾಡಿಸಿಕೊಂಡು ಬಂದವರು ಮಹಾನುಭಾವರು. ಅಂತಹ ತಪಸ್ವಿಗಳು ಯಾಕೆ ಇವೆಲ್ಲ ಹೇಳಿದೆ ಅಂತಂದ್ರೆ, ಇವೆಲ್ಲ ಮಾಡುವುದರಿಂದ ನಮಗೆ ಶಾಸ್ತ್ರೋಕ್ತ ವಿಧಾನಗಳನ್ನು ನಾವು ಎಷ್ಟು ಆಚರಣೆ ಮಾಡ್ತೇವೋ ಅಷ್ಟು ನಾವು ಅಪಮೃತ್ಯುಗಳಿಗೆ ದೂರ ಆಗ್ತೇವೆ. ಅಪಮೃತ್ಯು ಪರಿಹಾರ ಮಾಡಿಕೊಳ್ಳಬಹುದು ನಾವು. ಮೃತ್ಯುರು ಬುದ್ಧಿಮತಾಪೋಗ್ಯೋ ಯಾವತ್ ಬುದ್ಧಿ ಬಲೋದಯಂ ಯದ್ಯಥೋ ನನಿವರ್ತೇತ ನಾಪರಾಧೋಸ್ತಿ ದೇಹಿನಃ ಅಂತ ಹೇಳಿದ ಪ್ರಕಾರ ನಮ್ಮ ಅಪಮೃತ್ಯುವನ್ನು ನಾವೇ ಪರಿಹಾರ ಮಾಡ್ಕೋಬೇಕು. ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ವಿಜಯದಾಸರು ತಾವು ಅಪಮೃತ್ಯುವನ್ನು ಪರಿಹಾರ ಮಾಡಿದವರು. ಅವರು ತಮಗೆ ಅಪಮೃತ್ಯು ಪರಿಹಾರ ಮಾಡ್ಕೊಂಬೋದಿರ್ಲಿ, ಇನ್ನೊಬ್ಬರಿಗೆ ಅಪಮೃತ್ಯುವನ್ನು ಪರಿಹಾರ ಮಾಡಿದ್ದಾರೆ ಎಷ್ಟೋ ಜನಕ್ಕೆ. ಅದು ತಪಸ್ಸು ಅಂದ್ರೆ ಹೇಳಿದ್ನಲ್ಲ, ದೋಣಿ ಇದ್ದಾಗೆ ತಾವೂ ಉದ್ಧಾರ ಆಗಿ ಇನ್ನೊಬ್ಬರನ್ನೂ ಎತ್ತಿ ಹಿಡಿತಾರೆ. ವಿಜಯದಾಸರ ಸಾಕು ಮಕ್ಕಳಾಗಿರ್ತಕ್ಕಂಥ ಮೋಹನದಾಸರಿಗೆ ಒಂದು ದಿವಸ ಅಪಮೃತ್ಯು ಬಂತು. ಆವಾಗ ವಿಜಯದಾಸರು ಆ ಸಮಯದಲ್ಲಿ ರಾಮೇಶ್ವರದಲ್ಲಿದ್ರು. ಮೋಹನದಾಸರನ್ನು ಕರ್ಕೊಂಡು ಹೋಗ್ಬಿಟ್ರು ಯಮಭಟರು. ಹೋಗಿ ಯಮದೇವರ ಮುಂದೆ ನಿಲ್ಲಿಸಿದ್ದಾರೆ. ಏನು ಮಾಡಬೇಕು? ಎಲ್ಲ ಬಂದು ನಿಂತು ಮಾತಾಡ್ತಾ ಇದ್ದಾರೆ. ಏನು ತೋಚಿಲ್ಲ. ಮೋಹನದಾಸರ ಲಿಸ್ಟ್ ತೆಗೀರಿ ಅಂತ ಯಮದೇವರು ತೆಗೆದ್ರು. ಅಷ್ಟೊತ್ತಿಗೆ ವಿಜಯದಾಸರು ಬಂದೇ ಬಿಟ್ರು ಯಮಲೋಕಕ್ಕೆ. ನೋಡ್ರಿ, ಅದೇ ದೇಹದಿಂದ ರುದ್ರದೇವರ ಅನುಗ್ರಹದಿಂದ ಸಶರೀರವಾಗಿ ಮಾನುಷ ಶರೀರದಿಂದ ಯಮಲೋಕಕ್ಕೆ ಬಂದಿದ್ದಾರೆ ವಿಜಯದಾಸರು. ಬಂದು ಹೇಳ್ತಾರೆ, ಯಮದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರ ಯಮಧರ್ಮರಾಜರಿಗೆ, ತತ್ವಾಭಿಮಾನಿ ದೇವತೆಗಳಾದ ಯಮಧರ್ಮರಾಜರಿಗೆ ನಮಸ್ಕಾರ. ಏನು ಬಂದಿದ್ದೀರಿ ವಿಜಯದಾಸರು? ನಮ್ಮ ಶಿಷ್ಯನ ಕರ್ಕೊಂಡ್ ಬಂದು ಬಿಟ್ಟಿದ್ದೀರಿ ನೀವು. ಇನ್ನು ನಮ್ಮ ಶಿಷ್ಯನಿಗೆ ಆಯುಷ್ಯ ಮುಗುದಿಲ್ಲ, ಆವಾಗೇ ಕರ್ಕೊಂಡ್ ಬಂದು ಬಿಟ್ಟಿರಿ. ಹೌದಾ? ಯಮಭಟ್ರು ಬಹಳ ತಪ್ಪು ಮಾಡ್ತಿರ್ತಾರೆ. ಹೆಸರು ಒಂದೇ ಇತ್ತು ಅಂದ್ರೆ ಯಾರನ್ನೋ ಕರ್ಕೊಂಡು ಹೋಗ್ಬಿಡ್ತಿರ್ತಾರೆ. ಇಬ್ಬರಿಗೆ ಕೃಷ್ಣಾಚಾರ ಅಂತಿದ್ರೆ ಅದು ಯಾವ ಕೃಷ್ಣಾಚಾರ ಇರುತ್ತೋ ಏನೋ, ಯಾರೊಬ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಒಂದೇ ಹೆಸರು ಇಟ್ಕೊಂಡ್ರು ಕಟ್ಟ ಒಂದೇ ಊರಲ್ಲಿ. ಮೋಹನದಾಸರಿಗೂ ಮೋಹನಪ್ಪ ಅಂತ ಕರಿತಿದ್ರು, ಇನ್ನೊಬ್ಬ ಅಲ್ಲಿರುವ ಆಚಾರ್ಯರಿಗೂ ಮೋಹನಪ್ಪ ಅಂತ ಕರಿತಿದ್ರು. ಇಬ್ಬರಿಗೂ ಮೋಹನಪ್ಪ ಅಂತ ಕರ್ಕೊಂತಿದ್ರು. ಈ ಯಮಭಟರು ಮೋಹನಪ್ಪ ಅಂದ್ರೆ ಆ ಆಚಾರ್ಯನ ಕರ್ಕೊಂಡು ಹೋಗದೆ ಮೋಹನದಾಸರನ್ನ ಕರ್ಕೊಂಡು ಹೋಗ್ಬಿಟ್ರು. ವಿಜಯದಾಸರು ಇವೆಲ್ಲ ವಿಚಾರವನ್ನ ಯಮದೇವರ ಮುಂದೆ ಹೇಳ್ತಾರೆ. ಸ್ವಾಮಿ, ಹೀಗಾಗಿದೆ ಪರಿಸ್ಥಿತಿ. ಸರಿ, ಹಾಗಾದ್ರೆ ತೆಗೆದು ನೋಡ್ರಿ ಮೋಹನದಾಸರದು ಅಂತ ಹೇಳೇ ಬಿಡ್ತಾರೆ. ನೋಡಿದ್ರೆ ಅವ್ರ ಆಯುಷ್ಯನ ಇದೆ. ಯಮದೇವರಂದ್ರು, ನಮ್ಮ ಭಟ್ರು ಗೊತ್ತಾಗದೆ ಮಾಡಿಬಿಟ್ಟಿದ್ದಾರೆ, ಅವ್ರ ಪರವಾಗಿ ವಿಷ್ಣು ಭಕ್ತರಾದ ನಿಮಗೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ, ಕರ್ಕೊಂಡು ಹೋಗಿ ನಿಮ್ಮ ಶಿಷ್ಯನ.
ತಂದೆ ವಿಜಯರಾಯ ವ್ಯಾಳ್ಯಕ್ಕೆ ಬಂದ್ಯೋ ವಿಜಯರಾಯ. ಮೋಹನ್ ದಾಸರಿ ಹಾಡನ್ನು ಹೇಳ್ತಾನೆ, ಸಕಾಲಕ್ಕೆ ಬಂದೀಪ, ಇಲ್ಲದೆ ನನ್ನ ಆಯುಷ್ಯ ಎಲ್ಲ ಕರೆದುಕೊಂಡು ಹೋಗ್ಬಿಡ್ತಿದ್ರು, ಸಾಧನೆನೇ ಆಗ್ತಾ ಇದ್ದಿರಲಿಲ್ಲ ಸ್ವಾಮಿ, ಎಂತ ಅನುಗ್ರಹ ಮಾಡಿದೀವ ಸ್ವಾಮಿ ಅಂತೇಳಿ ವಿಜಯದಾಸರ ಸ್ತೋತ್ರ ಮಾಡಿ, ವಿಜಯದಾಸರನ್ನ ಮೋಹನದಾಸರು ಸ್ತೋತ್ರ ಮಾಡಿ ತಮ್ಮ ಅಪಮೃತ್ಯುವನ್ನ ಪರಿಹಾರ ಮಾಡಿದವರು ಅಂತ ಗುರುಗಳಿಗೆ ಸಾರಿ ಹೇಳ್ತಾರೆ. ಜಗತ್ತಿಗೆ ಆ ಕೀರ್ತಿಯನ್ನ ಹೊಗಳುತ್ತಾರೆ. ಎಂಥ ಮಹಾನುಭಾವರು ವಿಜಯದಾಸರು. ಅಪಮೃತ್ಯು ಪರಿಹಾರವನ್ನು ಮಾಡುವ ಸಾಮರ್ಥ್ಯ. ಅಪಮೃತ್ಯುವನ್ನ ಪರಿಹಾರ ಮಾಡಿ ಮೋಹನದಾಸರನ್ನ ಕೂಡಿಸ್ತಾರೆ. ಅವರಿಗೆ ದಾಸ ದೀಕ್ಷೆಯನ್ನು ಕೊಟ್ಟು, ಅವರ ಶಾಸ್ತ್ರಾಧ್ಯಯನ ಆದಮೇಲೆ ಅವರಿಗೆ ದಾಸ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಒಂದು ಉಪದೇಶವನ್ನು ಮಾಡ್ತಾರೆ. ನೆನ್ನೆ ಹೇಳಿದ್ದೆ ನಾನು. ಏನು ಉಪದೇಶವನ್ನು ಮಾಡ್ತಾರೆ ವಿಜಯದಾಸರು ಮೋಹನದಾಸರಿಗೆ? ಚಿರಜೀವಿಯಾಗಿರೆಲೋ ಚಿಣ್ಣ ನೀನು, ಪರಮ ಭಾಗವತರ ಪದಧೂಳಿ ಧರಿಸುತ್ತಲೀ, ಚಿರಜೀವಿಯಾಗಿರಲೋ ಚಿಣ್ಣ ನೀನು. ಇದು ಮೋಹನದಾಸರಿಗೆ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಉಪದೇಶ ಅಂತ. ದೇವರು ಅರ್ಜುನನನ್ನ ಮುಂದೆ ಮಾಡಿಕೊಂಡು ಇಡೀ ಜಗತ್ತಿಗೆ ಹೇಗೆ ಭಗವದ್ಗೀತಾ ಉಪದೇಶ ಮಾಡಿದ್ದಾನೋ, ಮೋಹನದಾಸರನ್ನ ಮುಂದೆ ಮಾಡಿಕೊಂಡು ಇಡೀ ಜಗತ್ತಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ವಿಜಯದಾಸರು ಬೆರೆಯ ಮರಿಯ ಬ್ಯಾಡ ಹರಿಯ, ಬೆರೆಯ ಬ್ಯಾಡ ಅನ್ಯರೊಡನೆ, ತಿರಿಯ ಬ್ಯಾಡ ಕಳ್ಳರ ಮನೆಗೆ ಹೋಗಿ, ಒರೆಯ ಬ್ಯಾಡನ್ಯರಿಗೆ ತತ್ವೋಪದೇಶಗಳನ್ನು, ಬೆರೆಯ ಬ್ಯಾಡನ್ಯ ಸತಿಯ ಸ್ವಪ್ನದಲ್ಲೂ ನೀನು, ಚಿರಜೀವಿಯಾಗಿರೆಲೋ ಚಿನ್ನ ನೀನು. ದೇವರನ್ನ ಮರಿಬೇಡ. ಯಾರನ್ನ ಮರ್ತರು? ದೇವರನ್ನ ಮರಿಬೇಡ. ಯಾಕೆಂದ್ರೆ ನಿತ್ಯ ಉಪಕಾರ ಮಾಡೋನು ಅವನೇ. ನಮಗೇನೋ ಯಾವತ್ತೋ ಒಂದ್ ದಿವಸ ಒಂದು 10,000 1,000 ರೂಪಾಯಿ ಕೊಟ್ಟು ಏನೋ ಮಾಡಿದವ್ರಿಗೇನೆ ಮರ್ತು ಬಿಟ್ರೆ ಅವ್ರು ಅಂತಾರೆ, ಓ ಹಾಗೆ ಮರ್ತು ಬಿಟ್ರೆ ಆಚಾರ್ರೆ, ನಿಮ್ಗೆ ಇಷ್ಟೆಲ್ಲ ಮಾಡಿದ್ವಿ, ನಾವು ಮನೆಗೆ ಕರೆದಿದ್ವಿ, ದಾನ ಗೀನ ಕೊಟ್ಟಿದ್ವಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿದ್ರಿ, ಅವತ್ತು ಬಂದಿದ್ದು ಮತ್ತೆ ಇವತ್ತಿನವರೆಗೆ ಮರ್ತೇ ಬಿಟ್ಟಲ್ಲ, ಮಾತೇ ಆಡ್ತಿಲ್ಲ ನಮ್ಮನ್ನ ಅಂಥೇಳಿ ಅಂತಾರೆ. ಒಂದು ದಿವಸ ಅವರ ಉಪಕಾರವನ್ನು ನಾವು ತೆಗೆದುಕೊಂಡಿದ್ದಕ್ಕೆ ಮರ್ತರೇನೆ ಬೇಜಾರು ಮಾಡ್ಕೊಂತಾರೆ. ಅನಾದಿ ಕಾಲದಿಂದ ಸಂರಕ್ಷಣೆ ಮಾಡುವ ದೇವರನ್ನು ಮರೆತರೆ ಹೆಂಗ್ರಿ? ಮರೆಯ ಬ್ಯಾಡ ಹರಿಯ, ಎಂದೂ ಮರೆಯಬೇಡಪ್ಪ ನೀನು. ತಿರಿಯ ಬ್ಯಾಡ ಕಳ್ಳರ ಮನೆಗೆ ಹೋಗಿ, ಅಯೋಗ್ಯರ ಮನೆಗೆ ಹೋಗಬೇಡ, ದುಷ್ಟರ ಮನೆಗೆ ಹೋಗಬಾರ್ದು. ಇನ್ನೊಬ್ಬರಿಗೆ ಯಾರು ವಿಷ್ಣು ದ್ವೇಷಿಗಳು ಅಂತಿರ್ತಾರೋ ಅಂಥವರಿಗೆ ತತ್ವಗಳನ್ನು ಉಪದೇಶ ಮಾಡಬೇಡ. ವರೆಯ ಬ್ಯಾಡನ್ಯರಿಗೆ ತತ್ವೋಪದೇಶಗಳನ್ನು, ನಾ ಏನ್ ನಿಂಗೆ ತತ್ವೋಪದೇಶ ಮಾಡಿದ್ದೀನಲ್ಲ ಅದನ್ನ ಅಯೋಗ್ಯರಿಗೆ ಉಪದೇಶ ಮಾಡಬೇಡ. ಕನಸಿನಲ್ಲೂ ಇನ್ನೊಬ್ಬ ಸ್ತ್ರೀಯರನ್ನ ಅಪೇಕ್ಷಾ ಪಡಬೇಡ, ದುಷ್ಟ ಬುದ್ಧಿಯಿಂದ ನೋಡಬೇಡ ಅಂತ. ಅದು ಮಹಾಭಾರತದ ಮಾತೆ. ಒಂದು ಸುಭಾಷಿತದಲ್ಲಿ ಇದೆ, ಮಾತೃವತ್ ಪರದಾರಾಣಿ ಪರದ್ರವ್ಯಾಣಿ ಲೋಷ್ಠವತ್ ಆತ್ಮವತ್ ಸರ್ವಭೂತಾನಿ ಯಪಶ್ಯತಿ ಸಪಶ್ಯತಿ. ಬೇರೆ ಹೆಣ್ಣು ಮಕ್ಕಳನ್ನ ತಾಯಿಯಂತೆ ಕಾಣಬೇಕು, ಇನ್ನೊಬ್ಬರ ದುಡ್ಡನ್ನ ಕಲ್ಲಿನಂತೆ ಕಾಣಬೇಕು. 10,000 ರೂಪಾಯಿ ಪಕ್ಕ ಇಟ್ಟಿರ್ಲಿ, ನಮ್ದಲ್ಲ, ಅಲ್ಲಿ ಏನೋ ಕಲ್ಲು ಬಿದ್ದಿದೆ ಅನ್ಕೊಂಡು ಹೋಗ್ತಾ ಇರ್ಬೇಕು. ಅಥವಾ ಅವ್ರಿಗೆ ತೊಗೊಂಡೋಗಿ ಕೊಡ್ಬೇಕು ಅಷ್ಟೇ, ಕಲ್ಲು ಅನ್ಕೊಂಡು ಹಂಗೆ ಓಡಬೇಡ್ರಿ. ಅವ್ರಾಗ ಅವ್ರು ಮರ್ತು ಹೋದ್ರೆ ಅವ್ರಿಗೆ ತೊಗೊಂಡೋಗಿ ಕೊಡ್ರಿ. ಮಾತೃವತ್ ಪರದಾರಾಣಿ ಪರದ್ರವ್ಯಾಣಿ ಲೋಷ್ಟವತ್ ಆತ್ಮವತ್ ಸರ್ವಭೂತಾನಿ. ನಮ್ಮಂತೆ ಇನ್ನೊಬ್ಬರು ಅಂತ ತಿಳಿಬೇಕು. ನಾವ್ ಯಾರಿಗನ್ನ ಬೈದ್ರೆ, ಯಾರಿಗನ್ನ ಹೊಡೆದ್ರೆ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಮಾಡಿದ್ರೆ ಅವ್ರಿಗೆ ದುಃಖ ಆಗತ್ತೋ ಇಲ್ಲ? ನಾವು ಇನ್ನೊಬ್ಬರಿಗೆ, ನಮಗ್ಯಾರನ್ನ ಮಾಡಿದ್ರೆ, ನಮಗ್ಯಾರನ್ನ ಬೈದ್ರೆ, ನಮಗ್ಯಾರನ್ನ ಹೊಡೆದ್ರೆ, ನಮಗ್ಯಾರನ್ನ ತೊಂದರೆ ಕೊಟ್ರೆ ನಮಗೆ ದುಃಖ ಆಗತ್ತೋ ಇಲ್ಲ? ನಮಗ್ಯಾರನ್ನ ತೊಂದರೆ ಕೊಟ್ಟಾಗ ನಮಗೆ ದುಃಖ ಆಗತ್ತಂದ್ಮೇಲೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟ ಅವ್ರಿಗೂ ದುಃಖ ಆಗತ್ತೋ ಇಲ್ಲ? ಹಾಗಾದ್ರೆ ನಾವು ಕೂಡ ಏನ್ ಮಾಡಬೇಕು?
ಮಾನಸಿಕವಾಗಿ ದೈಹಿಕವಾಗಿ ಇನ್ನೊಬ್ಬರಿಗೆ ಹಿಂಸಾ ಮಾಡಬಾರ್ದು, ಯಾರಿಗೂ ಅವಾಚ್ಯ ಶಬ್ದಗಳಿಂದ ಬೈಬಾರ್ದು, ಯಾರಿಗೂ ದೈಹಿಕವಾಗಿ ಹಿಂಸಾ ಮಾಡಬಾರ್ದು, ಯಾರಿಗೂ ತೊಂದರೆಗಳನ್ನು ಕೊಡಬಾರದು. ಸಾಲ ಮಾಡಲಿ ಬ್ಯಾಡ ಸಾಲದೆನ್ನಲಿ ಬ್ಯಾಡ ನಾಳಿಗೆ ಹ್ಯಾಂಗೆಂಬೋ ಚಿಂತೆ ಬ್ಯಾಡ. ಕುಳ ಜನರೊಡನಾಡಿ ಕೆಂಗಡಲು ಬೇಡ ಬಾಳುವರ ಸಂಗಡ ಬಾಳೆಲೆವೋ ಬಾಲ ಚಿರಜೀವಿಯಾಗಿರೆಲೋ ಚಿನ್ನ ನೀನು. ಎಂತ ಅದ್ಭುತವಾದ ವಿಚಾರ. ಸಾಲ ಮಾಡಬೇಡ ಅಂತ ಇದು ಎಲ್ಲಿದು ಮಾತು? ಎಲ್ಲ ಮಾತು ಉಪನಿಷತ್ತು ಮಹಾಭಾರತ ಭಾಗವತದ್ದೇ ಎತ್ತಿ ಹಿಡಿದಾರೆ ವಿಜಯದಾಸರು. ಒಬ್ಬ ವಿಜಯದಾಸರೇ ಅಲ್ಲ, ಎಲ್ಲ ದಾಸರು ಕೂಡ ಶಾಸ್ತ್ರೀಯ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾನೆ. ಸಾಲ ಮಾಡಲು ಬೇಡ. ಮಹಾಭಾರತದಲ್ಲಿ ಒಂದು ಪ್ರಸಂಗ, ಯಕ್ಷ ಪ್ರಶ್ನೆ ಅಂತ ನೀವೆಲ್ಲ ಕೇಳ್ತೀರಿ. ಒಬ್ಬ ಗಂಧರ್ವ ಯಕ್ಷ ಯುಧಿಷ್ಠಿರನನ್ನ ಪ್ರಶ್ನೆ ಮಾಡ್ತಾನೆ, ಯಾರು ಸುಖವಾಗಿರೋ ಮನುಷ್ಯ? ಸುಖವಾಗಿ ಇರುವ ಮನುಷ್ಯನಾರು ಅಂದ್ರೆ ಸಾಲ ಮಾಡದೇ ಇದ್ದವನು ಅಂತ ಹೇಳ್ತಾನೆ. ಸಾಲ ಮಾಡಬಾರದು, ಬಹಳ ಕಷ್ಟ. ಅಕಸ್ಮಾತ್ ತೀರಿದ್ದ ಸತ್ತು ಬಿಟ್ರೆ ಬಹಳ ಅದೊಂದು ಕಷ್ಟನೇ. ಸಾಲ ಮಾಡಲಿ ಬ್ಯಾಡ, ಸಾಲ ಎಂದು ಮಾಡಬಾರ್ದು. ಸಾಲದೆನ್ನಲು ಬ್ಯಾಡ, ಸಾಲದು ಅಂತ ಕೂಡ ಅನ್ನಬಾರ್ದು ಎಂದು. ಸಾಲ ಮಾಡಬಾರ್ದು, ಸಾಲದು ಅನ್ನಬಾರ್ದು. ಬಂದಿದ್ರೊಳಗೆ ತೃಪ್ತಿ ಇರಬೇಕು. ಬಂದಿದ್ರೊಳಗೆ ತೃಪ್ತಿ ಇದ್ರೆ ಅವನಿಗೆ ತೇಜಸ್ಸು ವಿದ್ಯಾ ಎಲ್ಲ ಬೆಳೆಯುತ್ತೆ. ಯದೃಚ್ಛಾ ಲಾಭ ತೃಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಭಾಗವತದ ಅಷ್ಟಮಸ್ಕಂದ ಪ್ರಸಂಗದಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ಶುಕಾಚಾರ್ಯ ಉಪದೇಶ ಮಾಡ್ತಾ, ಅಷ್ಟಮಸ್ಕಂದದಲ್ಲಿ ಯಾವಾಗ ಬಲಿಚಕ್ರವರ್ತಿ 100ನೇ ಯಜ್ಞವನ್ನು ಮಾಡಲಿಕ್ಕೆ ನರ್ಮದಾ ನದಿ ತೀರದಲ್ಲಿ ಪ್ರಾರಂಭವನ್ನು ಮಾಡ್ತಾನೋ, ಆವಾಗ ಅದಿತಿ ಕಶ್ಯಪನಿಂದ ಅವತಾರ ಮಾಡಿದ್ದಾನೆ ವಾಮನ, ಉಪನಯನವನ್ನು ಮಾಡಿದ್ದಾರೆ. ಎಲ್ಲ ಋಷಿಗಳ ಸಮೇತನಾಗಿ ಆ ನರ್ಮದಾ ನದಿ ತೀರದಲ್ಲಿ ದೊಡ್ಡ ಪೆಂಡಾಲ್ ಹಾಕಿದ್ದ ಬಲಿಚಕ್ರವರ್ತಿ. ದೇವರು ಬರೋದೇ ತಡ. ಎಲ್ಲ ಋಷಿಗಳು, ಮುನಿಗಳು, ಜ್ಞಾನಿಗಳು, ಋತ್ವಿಜರು, ಬ್ರಾಹ್ಮಣರು ಚಕಚಕ ಎದ್ದು ನಿಂತ್ಕೊಂಡ್ಬಿಟ್ರು. ಆ ದೇವರು ತೇಜಸ್ ಹಂಗಿತ್ತು. ಎಲ್ಲರೂ ಎದ್ದು ನಿಂತು ಬಿಟ್ಟಿದ್ದಾರೆ. ಬಲಿಚಕ್ರವರ್ತಿ ಅನಾಮತ್ತಾಗಿ ಕೂಸಿನ ಎತ್ಕೊಂಬಂದ. ಏನು ಪುಣ್ಯ ನೋಡ್ರಿ ಮಹಾರಾಯ ಎಂದು. ವಾಮನನ್ನ ಎತ್ಕೊಂಬಂದ ಮಹಾರಾಯ. ಎತ್ಕೊಂಡ್ ಬಂದು ಕೂಡ್ಸ್ಯಾನ. ಬಂಗಾರ ಸಿಂಹಾಸನ ಮೇಲೆ ಕೂಡಿಸಿ ಪಾದ ಪ್ರಕ್ಷಾಳನ ಮಾಡಿ ದೇವರದು ಎಂಥ ಪಾವನ ಪಾದ ಇಂತು ಜಗದಿ ಕೇಳು, ಪಂಥದೋಳಿಗ ಕುರುಪತಿಯನುರುಳಿಸಿದ ಎಂಥ ಪಾವನ ಪಾದವೋ. ಬಲಿಯ ದಾನವ ಬೇಡಿ ತ್ರೈಲೋಕ್ಯವನು ಅಳೆದು ಏಕಾಂಗ್ರಿಯಲಿ ಬೆಳೆದು ಛೇದಿಸಲಾಗಿ ನಳಿನ ಜಾಂಡವು ಸೋಕೆ ಚಲುವ ಗಂಗೆಯ ಪೆತ್ತ ಜಲಜಾತನಾರ್ಚಿತ ಎಂಥ ಪಾವನ ಪಾದವೋ ರಂಗಯ್ಯ ಇನ್ನೆಂಥ ಚಲುವ ಪಾದವೋ ಕೃಷ್ಣಯ್ಯ ಇನ್ನೆಂಥ ಪಾವನ ಪಾದವೋ. ಯದ್ದೇವ ದೇವ ಗಿರಿಚಂದ್ರ ಮೌಳಿಗಿ ದದಾರ ಮೂರ್ಧ ಪರಯಾಚ ಭಕ್ತ್ಯ. ಯಾವ ಬ್ರಹ್ಮದೇವರು, ಗರುಡಜೇತ, ರುದ್ರೇಂದ್ರಾದಿಗಳು ಭಗವಂತನ ಪಾದಾರವಿಂದಗಳ ತಲೆಯ ಧೂಳಿ, ಕಾಲಿನ ಧೂಳಿಯನ್ನ ತಲೆಯ ಮೇಲೆ ಶಿರಸ ಧಾರಣೆ ಮಾಡಿ ಕುಣಿದಾಡ್ತಾರೋ ಅಂತಹ ಪಾದ ಪ್ರಕ್ಷಾಳನೆ ಮಾಡಿ ತಾನು ಪ್ರೋಕ್ಷಣೆ ಮಾಡಿಕೊಂಡು ಮಂಟಪ ಎಲ್ಲ ಪ್ರೋಕ್ಷಣೆ ಮಾಡಿ ಬಲಿಚಕ್ರವರ್ತಿ ಅಂದ, ಅಧ್ಯನ ಪಿತ್ರ ತೃಪ್ತ ಅಧ್ಯನ ಪಾವಿತಂ ಕುಲಂ ಅಧ್ಯತ್ವಿಟ್ಟ ಕೃತ್ರಯಂ ಯದ್ಭವಾನ್ ಆಗುತ್ತೋ ಗೃಗಾನ್. ಸ್ವಾಮಿ, ನಮ್ಮ ಮನೆ ಉದ್ಧಾರ ಆಯ್ತು, ನಮ್ಮ ಕುಲ ಉದ್ಧಾರ ಆಯ್ತು, ನನ್ನ ಮಂಟಪ ಉದ್ಧಾರ ಆಯ್ತು, ನನ್ನ ಯಜ್ಞ ಪರಿಪೂರ್ತಿ ಆಯ್ತು, ನನ್ನ ಪಾಪಗಳೆಲ್ಲ ಪರಿಹಾರ ಆಗೋಯ್ತು, ಈ ಭೂಮಿ ಉದ್ಧಾರ ಆಗೋಯ್ತು, ಭೂಮಿ ಪವಿತ್ರ ಆಗಿಬಿಟ್ಲು ನಿನ್ನ ಪಾದ ಧೂಳಿಯಿಂದ. ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾತ್ ಮನ್ಯೇ ತ್ವಾರ್ಯವ ಪುರ್ಧರಂ. ಎಲ್ಲ ಬ್ರಹ್ಮರ್ಷಿಗಳು ಒಂದು ತಪಸ್ಸಿನನ್ನ ಆ ತಪಸ್ಸನ್ನ ಒಂದು ಮೂರ್ತಿ ಮಾಡಿ ಇದ್ದಾರೇನೋ ಅನ್ನೋಂಗೆ ಅಷ್ಟು ಮುದ್ದಾಗಿದ್ದಿ ಸ್ವಾಮಿ. ನಿನಗೇನ್ ಬೇಕು ಕೇಳು, ಏನು ಬೇಕು ಕೇಳು. ಗಜಾನ್, ತುರಗಾನ್, ಹಯಾನ್,
ಆನೆಗಳು ಬೇಕಾ, ಕುದುರೆಗಳು ಬೇಕಾ, ಒಂಟೆಗಳು ಬೇಕಾ, ರಥಗಳು ಬೇಕಾ, ಭೂಮಿ ಬೇಕಾ, ಇಡೀ ಭೂಮಂಡಲ ಬೇಕಾ, 3 ಲೋಕಗಳು ಬೇಕಾ, ಬಂಗಾರದ ಪರ್ವತ ಬೇಕಾ, ಬಂಗಾರದ ಪರ್ವತ, ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ಆಭರಣಗಳು ಬೇಕಾ, ವಜ್ರಗಳು ಬೇಕಾ, ಒಂದು ಒಳ್ಳೆ ಕನ್ಯಾ ಕೊಳ್ಳೆ, 5 ವರ್ಷದ ಕನ್ಯಾ, ನಿಂಗೆ 8 ವರ್ಷ, ನೀ ಮದುವೆ ಮಾಡ್ಕೊ. 5 ವರ್ಷದ ಕನ್ಯಾ ಕಚ್ಚೆ ಹಾಕೊಂಡು ಹೂ ಮುಡ್ಕೊಂಡು ಬಳೆ ಗೆಜ್ಜೆ ಹಾಕೊಂಡು ದಂಪತ್ ಪೂಜೆಗೆ ನಿನ್ನ ಹಿಂದೆ ಗುಡು 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 ಅಂತ ಓಡಾಡ್ತಾ ಇರಬೇಕು. ಅಥವಾ ವಿಪ್ರಕನ್ಯಾ, ಒಳ್ಳೆ ಕನ್ಯಾನ ಕೊಟ್ಟು ಮದುವೆ ಮಾಡ್ತೀನಿ, ಮೃಷ್ಟಾನ್ನ ಭೋಜನ ಮಾಡ್ಸಾಕ್ತೇವೆ, ಬಳ್ಳಾರಿ ಅಡಿಗೆ, ಒಳ್ಳೆ ಖಾರದ ಅಡಿಗೆ. ಇವಾಗಲ್ಲ, ವ್ರತ ಮುಗಿದ್ಮೇಲೆ, ಇನ್ನು 2 ದಿವಸ ಇದೆ, ನಾಳೆ ಒಂದೇ ದಿವಸ, ಇವತ್ತು ನಾಳೆ ಅಂದಮೇಲೆ ಒಳ್ಳೆ ಅಡಿಗೆ ಮಾಡ್ಸಾಕ್ಲ. ಸಿಹಿ ಜಾಸ್ತಿ ತಿಂದ್ರೆ ಆಗ್ಬಿಡತ್ತೆ, ಖಾರ ಜಾಸ್ತಿ ತಿಂದ್ರೆ ಏನಾಗಲ್ಲ. ಅಂತೂ ಒಳ್ಳೆ ಖಾರದ ಅಡಿಗೆ, ಒಳ್ಳೆ ಅಡಿಗೆ ಮಾಡ್ಸಾಕ್ತೀನಿ, ಮೃಷ್ಟಾನ್ನಂ. ಏನ್ ಬೇಕು ಕೇಳಪ್ಪ, ಸುಮ್ಮಿಗೆ ಕೂತಿದ್ಯಲ್ಲ. ದೇವರಂದ, ನೀ ಮಾತಾಡ್ತೀಪ್ಪ, ನಿನ್ನ ಹತ್ರ ಎಲ್ಲ ಇದೆ, ನಿಮ್ದೆಲ್ಲ ದಾನ ಕೊಡೋ ಕೈ ನಿಂದು, ನಿಮ್ಮ ವಂಶನೇ ಅಟ್ಟು. ನಿಮ್ಮಪ್ಪ ವಿರೋಚನ, ಅವರಪ್ಪ ಪ್ರಹ್ಲಾದ, ಅವರಪ್ಪ ಹಿರಣ್ಯಕಶಿಪು, ಅವರಪ್ಪ ಕಶ್ಯಪರು, ಅವರಪ್ಪ ಮರೀಚಿ, ಅವರಪ್ಪ ಬ್ರಹ್ಮ, ಎಲ್ಲರೂ ದಾನ ಮಾಡೋರೆ. ಇನ್ನು 5ನೇ ತಲೆ ದೇವ್ರೆ ನಾನೇ. ಎಲ್ಲರೂ ದಾನ ಮಾಡೋರೆ ನೀವು, ಎಲ್ಲರೂ ಪರಾಕ್ರಮಿಗಳೇ, ಎಲ್ಲರೂ ಧರ್ಮಿಷ್ಠರೇ. ನೀವೆಂದಿಲ್ಲ ಅಂತೀರಿ. ನನಗೆ 3 ಪಾದ ಭೂಮಿ ಕೊಡು ಸಾಕು. ಬೈದು ಬಿಟ್ಟ, ಬಾಯಿ ಬಂದಂಗೆ ಬೈದು ಬಿಟ್ಟ. ಅಹಂಕಾರ ಬಂದೋಯ್ತು ಬಲಿಚಕ್ರವರ್ತಿಗೆ. ಮಾಂ ವಚೋಭಿ ಸಾಮಾರಾಧ್ಯ ಲೋಕಾನಾಮೇಕಮೀಶ್ವರಂ. ಮೂರ್ಖರಂತೆ ಮಾತಾಡ್ತಾ ಇದ್ದಿ ಬ್ರಾಹ್ಮಣ ನೀನು. ನನ್ನ ಹತ್ರ ಬಂದು 3 ಪಾದ ಭೂಮಿ ಕೇಳ್ತೀಯ. ಮೋದಿ ಹತ್ರ ಹೋಗಿ ಸೂಜಿ ಕೇಳ್ದಂಗೆ, ತಿಂಗಳಂಗಟ್ಲೆ ಅಪಾಯಿಂಟ್ಮೆಂಟ್ ತಗೊಂಡು. ಬುದ್ಧಿ ಇದೆಯಾ ನಿಂಗೆ? ಅಲ್ಲ, ಯಾರು ಅನ್ಕೊಂಡಿದ್ದಿ ನನ್ನ ನೀನು? 3 ಲೋಕಕ್ಕೆ ಒಡೆಯ ನಾನು. ನನ್ನ ಹತ್ರ ಬಂದು 3 ಪಾದ ಭೂಮಿ ಕೇಳ್ತೀಯ. ನನ್ನ ಹತ್ರ ದಾನ ಇಸ್ಕೊಂಡವರು ಒಂದು 10 ತಲೆಮಾರದವರೆಗೆ ತಿಂದು ತೆಗೆ ಬಿಸಾಕಿದ್ರು ಮುಗಿಯೋದಿಲ್ಲ, ಅಷ್ಟು ದಾನ ಕೊಡ್ತೀನಿ ನಾನು. ಅಂತದ್ದು 3 ಪಾದ ಭೂಮಿ ಕೇಳ್ತೀಯ, ಕೇಳ್ಕೊ, ಇನ್ನೊಂದು ಚಾನ್ಸ್ ಕೊಡ್ತೀನಿ ಅಂದ. ದೇವರಂದ್ರು, ಎದೃಚ್ಛಾ ಲಾಭ ತೃಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಬಂದಿದ್ದೊಳಗೆ ತೃಪ್ತಿ ಇದ್ರೆ ಬ್ರಾಹ್ಮಣ ಸುಖವಾಗಿರ್ತಾನೆ. ಬ್ರಾಹ್ಮಣನಿಗಿರಬೇಕಾದ್ರೂ ಮುಖ್ಯ 2 ಗುಣ. ಬಂದಿದ್ದೊಳಗೆ ತೃಪ್ತಿ, ಕ್ಷಮಾಗುಣ. ಕ್ಷತ್ರಿಯಾಣಾಂ ಬಲಂ ತೇಜ, ಬ್ರಾಹ್ಮಣಾನಾಂ ಕ್ಷಮಾಬಲಂ. ಬ್ರಾಹ್ಮಣರಿಗೆ ಕ್ಷಮಾ ಮುಖ್ಯ ಇರಬೇಕು. ಗೃಹಸ್ಥರಿಗೆ, ನಮಗೆಲ್ಲ ಬ್ರಾಹ್ಮಣರಿಗೆ ಮುಖ್ಯ ಕ್ಷಮಾಗುಣ. ಹೆಂಡತಿ ಮಕ್ಕಳೇನೋ ತಪ್ಪು ಮಾಡ್ತಾರೆ, ಕ್ಷಮಾ ಮಾಡಬೇಕು. ಏನೋ ಬೆಳ್ಳಿ ಲೋಟನೋ ಬೆಳ್ಳಿ ಬಟ್ಲೋ ಕಳೆದು ಬಿಡ್ತಾರೆ. ನಿಮ್ಮ ಅಪ್ಪ ಕೊಡ್ತಾನೆ ಬೆಳ್ಳಿ ಬಟ್ಲು, ಕಳೆದು ಬಿಟ್ಟಿಯಲ್ಲ ನೀನು. ಇದೇ ಇವ್ರ ಮಠಕ್ಕೆ ಒಂದ್ಸಲ ಹೋದಾಗ ತಮ್ಗೆ ಕಳೆದು ಬಂದ್ಬಿಡ್ತಾನೆ ಗಂಡ. ಅವಾಗ ಅವಳು ಏನನ್ಬೇಕು ಹೆಂಡತಿ? ಅಪ್ಪ ಅವಳೇನು ಅನ್ನೋಂಗಿಲ್ಲ, ನಿಮ್ಮಪ್ಪ ಕೊಡ್ತಾನ ಅಂತ. ಸೈಲೆಂಟಾಗಿ ಅನ್ಕೊಂತಾಳೆ, ನಿಮ್ಮಪ್ಪ ಕೊಡ್ತಾನ ಮನಸ್ಸಿನಲ್ಲೇ. ಇವರು ಮರ್ತು ಬರ್ತಾರೆ, ಇವರು ಕಳಿತಾರೆ, ಅವರು ಕಳಿತಾರೆ. ಬೈಬೇಕೇನ್ರಿ? ಬೈಬಾರ್ದಂಗಿಲ್ಲ, ಕ್ಷಮಾಗುಣ ಇರಬೇಕು. ಕಳೆದ್ಯಾ ಬೆಳ್ಳಿ ಬಟ್ಲು, ಹೋಗ್ಲಿ ಬಿಡು, ಮುಂದಿನ ದೀಪಾವಳಿ ನಿಮ್ಮ ಅಪ್ಪನ ಕೇಳಿ ಕೊಡಿಸ್ಬಿಡು, ಆಯ್ತಾ? ಇದು ಹೇಗಿದೆ? ಕ್ಷಮಾಗುಣ ಇರ್ಬೇಕ್ರಿ ಬ್ರಾಹ್ಮಣನಿಗೆ. ಹಾಗೂ ತೃಪ್ತಿ ಇರಬೇಕು. ಬಂದದ್ದುಂಡು ಸುಖಿಸಲು ಬೇಕು, ನಿಂದಾ ಸ್ತುತಿಗಳ ತಾಳಲು ಬೇಕು, ತಂದೆ ಪುರಂದರ ವಿಠಲನ ಬೇಕು, ನರನಾದ ಮೇಲೆ ಹರಿನಾಮ ಜಿಕ್ವೆಯೊಳಿರಬೇಕು. ಅಂತೂ ಎಟ್ಟಬೇಕು ಅಟ್ಟೆ ತೋಮಣ. ಇವಾಗ ದೇವರು ಅಂದಿದ್ದೇನು? ಎದೃಚ್ಛಯೋಪನ್ನೇನ ಸಂತುಷ್ಟೋ ವರ್ತತೆ ಸುಖಂ, ಎದೃಚ್ಛಾ ಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಬಂದಿದ್ದೊಳಗೆ ಸಂತೃಪ್ತಿ ಇರಬೇಕು ಬ್ರಾಹ್ಮಣನಿಗೆ. ವಿಜಯದಾಸರು ಅದನ್ನ ಹೇಳ್ತಾರೆ, ಸಾಲ ಮಾಡಲಿ ಬ್ಯಾಡ, ಸಾಲದೆನ್ನಲಿ ಬ್ಯಾಡ. ಬಂದಿದ್ದೊಳಗೆ ತೃಪ್ತಿ ಬೇಕೋ ಮೋಹನಪ್ಪ? ನಾಳೆಗೆ ಹ್ಯಾಂಗೆಂಬೋ ಚಿಂತೆ ಬ್ಯಾಡ. ನಾಳೆ ಗತಿ ಏನಪ್ಪ? ಅವ್ರೇನು ಯಾವಾರ ಮಾಡೋರು, ನಿತ್ಯ ಭಿಕ್ಷಕ್ಕೆ ಹೋಗ್ತಾರೆ. ನಾಳೆ ಚಿಂತೆನೇ ಇಲ್ವಲ್ಲ, ಯಾರೋ ಅಕ್ಕಿ ಹಾಕ್ತಾರ, ಬಂದ ಊಟ ಮಾಡ್ಕೊಂಡು ಹೊಡೆದ. ನಮ್ಮ ಪರಿಸ್ಥಿತಿ ಏನಾಗೋಯ್ತು ಅಂದ್ರೆ, ಸ್ವಾಮಿಗಳು ಭಿಕ್ಷಾ ಬೇಡ್ಕೊಂಡು ಎಲ್ಲ ಕಡೆಯಿಂದ ತಂದು ಹಾಕ್ತಾ ಇದ್ವು, ನಾವು ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಕರೆ ಶಾಸ್ತ್ರದ ಪ್ರಕಾರ ಶಿಷ್ಯರೆಲ್ಲ ಹೋಗಿ ಭಿಕ್ಷಾ ಬೇಡ್ಕೊಂಬಂದು ಅಕ್ಕಿ ತೊಗೊಂಬರ್ಬೇಕು ಅಥವಾ ಅನ್ನ ಮಾಡಿ ತೊಗೊಂಬರ್ಬೇಕು ಮಾಡಿದ್ದು, ಅದನ್ನ ನೈವೇದ್ಯ ಮಾಡಿ ಮತ್ತೆ ಗುರುಗಳು ತಿಂದು ಉಳಿದಿದ್ದು ನಾವು ತಿನ್ನಬೇಕು ಅಂತ ಹೀಗೆ ಮೊದಲು ಶಾಸ್ತ್ರದಲ್ಲಿ ಇತ್ತು. ಹೀಗೆ ಮೊದಲಿಂದಲೂ ಕೂಡ ಗುರುಕುಲದಲ್ಲಿ ನಡೀತಾ ಬರ್ತಾ ಇತ್ತು.
ಸ್ವಾಮಿಗಳೇ ನೀವು ಚೆನ್ನಾಗಿ ಓದ್ರಪ್ಪ, ನೀವೆಲ್ಲಿ ಭಿಕ್ಷಾ ಬೇಡ್ಕೊಂಡು ಹೋಗ್ತೀರಿ ಅಂತೇಳಿ ನಮ್ಮ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು, ನಮ್ಮ ಗುರುಗಳು, ಅವರೇ ಭಿಕ್ಷೆಗೆ ಎಲ್ಲಾ ಕಡೆ ಹೋಗಿ ನಮ್ಮನ್ನ ಸಾಕ್ತಾ ಇದ್ದಾರೆ. ಇದು ಗುರುಗಳ ಪರಮ ಕಾರುಣ್ಯ. ಇಂಥ ಗುರುಗಳನ್ನು ಮರಿಲಿಕ್ಕೆ ಶಕ್ಯನ? ಅಂತಹ ಗುರುಗಳ ಪರಂಪರೆಯಲ್ಲಿ ಅವರ ಅನುಗ್ರಹಕ್ಕೆ ಪಾತ್ರರಾದ ನಾವೆಲ್ಲ ಧನ್ಯರು ಅಂತ ಹೇಳ್ಕೋಬೇಕು. ಅಂದಮೇಲೆ ನಾಳಿಗೆ ಹ್ಯಾಂಗೆಂಬೋ ಚಿಂತೆ ಬ್ಯಾಡ, ಕುಳ ಜನರೊಡನಾಡಿ ಕಂಗೆಡಲು ನೀ ಬೇಡ. ಅಯೋಗ್ಯರ ಸಂಘ ಮಾಡಬೇಡಪ್ಪ, ಬಾಳುವವರ ಸಂಘ ಬಾಳೆಲೋ ಬಾಲ. ಬಾಳುವವರ ಸಂಘ ಬಾಳುವವರ ಸಂಘ ಎಲ್ಲರೂ ಬಾಳ್ತಾನೆ ಇದ್ದಾರೆ. ಬಾಳುವವರ ಸಂಘ ಬಾಳು ಅಂದ್ರೆ ಅರ್ಥ ಏನು? ನಿಜವಾಗಿ ಬಾಳೋದಂದ್ರೆ ಏನು ನೋಡ್ರಿ. ಅಲ್ಲೋ, ಇದು ಬಾಳೋದಾ? ಇದು ಬದುಕೋದಾ? ಕನ್ನಡದಲ್ಲಿ ವ್ಯವಹಾರ ಮಾಡ್ತೀವಲ್ಲ, ಏನೋ ನಿನ್ನ ಬದುಕು, ಇದು ಬದುಕೇನು ಅಂತ. ಬಾಳೋದು ಹೇಗೆ, ಯಾವುದನ್ನ ಬಾಳೋದು ಅಂತಾರೆ ಅಂದ್ರೆ ನ್ಯಾಯ ಮಾರ್ಗದಲ್ಲಿ ಇದ್ದು ಬಾಳೋದನ್ನ ಬಾಳೋದು ಅಂತಾರೆ. ರಾಮದೇವರ ಪಟ್ಟಾಭಿಷೇಕ ಆಯಿತು, ರಾವಣನ ಸಂಹಾರ ಆಯಿತು, ದೇವರು ಸಿಂಹಾಸನ ಮೇಲೆ ಕೂತಿದ್ದಾನೆ, ಎಲ್ಲ ಕಪಿಗಳಿಗೂ ಮೋಕ್ಷ ಕೊಟ್ಟು ಬಿಟ್ರು. ಹನುಮಂತ ದೇವರೊಬ್ರು ಉಳ್ಕೊಂಡಿದ್ರು, ಬಾಪ ಇಲ್ಲಿ ಹನುಮಾನಿ. ಸೀತಾದೇವಿಗೆ ಮುತ್ತಿನ ಸರ ಕೊಟ್ರು. ನಿನಗೆ ಯಾರು ಹೆಚ್ಚು ಸೇವಾ ಮಾಡಿದ್ದಾರೆ ಅಂತ ಅನ್ಸುತ್ತೋ ಅವ್ರ ಕೊರಳಲ್ಲಿ ಹಾಕು. ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂಬ ಬಂಧ ಅಂತೇಳಿ ಸೀತಾದೇವಿ ಹನುಮಂತ ದೇವರ ಕೊರಳಿಗೆ ಮಾಲೆಯನ್ನು ಹಾಕಿದ್ರು. ದೇವರಂದ, ಏನ್ ಬೇಕಪ್ಪ ನಿಂಗೆ? ರಾಮಚಂದ್ರ ದೇವರು ಹನುಮಂತ ದೇವರಿಗೆ ಕೇಳಿದ್ರು. ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾನ್ನ ರಾಮ ರಾಜ್ಯೇ ಸುಲಭಂಚ ಕಿಂಚಿತ್ ತತ್ಪಾದ ಸೇವಾರತಿರೇಷಣೈಚ್ಚ ತಥಾಪಿ ಭೋಗಾನ್ ಅನುಸಾವಿರಕ್ತಿ. ಏನ್ ಕೇಳಿರ್ಬೋದು ಹನುಮಂತ ದೇವರು? ನನಗೆ ಒಳ್ಳೆ ಬಾಳು ಕೊಡು ಅಂತ ಕೇಳಿದ್ರು. ಜೀವನ, ಆ ಬಾಳೆ ಇಲ್ಲಿ ಹೇಳಿದ್ರು ವಿಜಯದಾಸರು. ಯಸ್ತೇಕತಾ ಸೇವಕ ಏವ ಸರ್ವದ ಸದಾರತಿಸ್ತ್ವೈ ಅಚಲೈಕ ಭಕ್ತಿ ಸಜೀವಮಾನೋ ನ ಪರಕ್ಕತಂಚಿತ್ ತಜ್ಜೀವನಂ ಮೇ ತ್ವಧಿಕಂ ಸಮಸ್ತಾತ್. ಯಾವಾಗಲೂ ನಿನ್ನ ಕಥೆಗಳನ್ನು ಕಿವಿ ಕೇಳ್ತಾ ಇರಬೇಕು. ಯಾವಾಗಲೂ ನಿನ್ನ ಪಾದಾರವಿಂದಗಳಲ್ಲೇ ಭಕ್ತಿ ಇರಬೇಕು. ನನಗೆ ಭಕ್ತಿ ಒಂದು ಚೂರು ಕಮ್ಮಿ ಆಗಬಾರದು, ಬೆಳೀತಾ ಇರಬೇಕು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ಕ್ಷಣ ಕ್ಷಣಕ್ಕೂ ನಿನ್ನಲ್ಲಿ ಭಕ್ತಿ ಬೆಳೀತಾ ಇರಬೇಕು. ನೀನು ನನ್ನ ಮೇಲೆ ಅನುಗ್ರಹ ಯಾವಾಗಲೂ ಮಾಡ್ತಾನೇ ಇರಬೇಕು. ಯಾವಾಗಲೂ ನಿನ್ನ ನಾಮಸ್ಮರಣೆ, ನಿನ್ನ ಕಥಾಶ್ರವಣ, ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ, ನಿನ್ನ ಧ್ಯಾನ, ಇವುಗಳನ್ನು ಮಾತ್ರ ಮಾಡ್ತಾ ಇರಬೇಕು. ಅಂತಹ ಜೀವನವನ್ನು ನನಗೆ ಕೊಡು. ಆ ಬದುಕೇ ನಿಜವಾದ ಬದುಕು ಅಂತ ಹನುಮಂತ ದೇವರು. ಸ ಜೀವಮಾನ, ಅವನು ನಿಜವಾಗ್ಲೂ ಬದುಕಿದಂಗೆ. ಯಾವಾಗಲೂ ದೇವರ ಪೂಜಾದಿಗಳನ್ನು ಮಾಡ್ತಾ, ವೇದೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ, ಪಾಠ ಪ್ರವಚನಗಳನ್ನು ಮಾಡ್ತಾ, ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡ್ತಾ, ತಾನೂ ಜಪವನ್ನು ಮಾಡ್ತಾ, ಸ್ವಕರ್ಮ ವಿಪ್ರಸ್ಥ ಜಪೋಪದೇಶೋ ನಾಣ್ಯತಪೋ ದ್ವಿಜಾತೀನ ಮೃತೆ ಶಾಸ್ತ್ರೋಪದೇಶತಃ. ಶಾಸ್ತ್ರೋಪದೇಶ ಹಾಗೂ ಜಪ ಇವುಗಳು ಬ್ರಾಹ್ಮಣನಿಗೆ ಮುಖ್ಯವಾದ ಕರ್ತವ್ಯ. ಅದನ್ನ ಬಿಟ್ಟು ಇನ್ನೇನು ಮಾಡಬಾರ್ದು. ಅಂತಹ ಅದ್ಭುತವಾದ ಜೀವನವನ್ನು ನಮಗೆ ಕೊಡು. ಆ ಜೀವನವನ್ನು ಮಾಡುವವನು ನಿಜವಾಗಲೂ ಬದುಕಿದಂಗೆ. ಅವನ ಬಾಳು ನಿಜವಾದ ಬಾಳು. ಅಂತಹ ಬಾಳುವವರ ಸಂಘ ನೀ ಬಾಳೆಲೋ ಬಾಲ. ಅಂತಹ ಬಾಳನ್ನು ಬಾಳು ಅಂತ ವಿಜಯದಾಸರಂತಾನೆ. ಲೋಕವಾರ್ತೆಯು ನಿನ್ನ ಕಿವಿಗೆ ಕೇಳಿಸಬ್ಯಾಡ. ವಿಜಯದಾಸರಂತಾನೆ ಲೋಕವಾರ್ತೆ ಕೇಳಬೇಡಪ್ಪ. ಶ್ರೀಮದಾಚ ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಲೋಕವಾರ್ತೆ ಹೆಚ್ಚು ಕೇಳಬಾರ್ದು. ಏನೋ ತೀರಾ ಅನಿವಾರ್ಯ ಈಗಿನ ಕಾಲಕ್ಕೆ ಕೇಳಬೇಕಾಗತ್ತೆ ಅಂತ ಕೇಳ್ರಿ. ಅದು ನಮ್ದೆಲ್ಲ ಆನ್ನಿಕ ಮುಗಿದ ಮೇಲೆ 11 ಮೇಲೆ ಪೂಜಾ ನೈವೇದ್ಯ ವೈಷ್ಣದೇವ ಅನುಯಾಗ ಅನುಷ್ಠಾನ ಜಪತಪ ಎಲ್ಲ ಊಟ ಎಲ್ಲ ಮುಗಿದ ಮೇಲೆ ಒಂದು 5 ನಿಮಿಷ ಅಷ್ಟೇ. ಬೆಳಗ್ಗೆದ್ದು ಅದೇ ಮಾಡ್ಕೋತ ಕೊಡಬಾರ್ದು. ಲೋಕವಾರ್ತೆ ನಿನ್ನ ಕಿವಿಗೆ ಕೇಳಿಸಬೇಡ. ಶ್ರೀಕಾಂತನೇಕ ಕೀರ್ತಿಯ ಕೇಳದಿರಬೇಡ. ದೇವರ ಕಥೆಗಳನ್ನು ಒಂದು ಕ್ಷಣ ಬಿಡಬೇಡ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅತ್ಯಶಕ್ಕೇತು ನಿದ್ರಾದೋ ಪುನರೇವ ಸಮಭ್ಯಜತ್. ಶ್ರೀಮದಾಚಾರ್ಯ ಈ ಮಾತನ್ನು ಹೇಳ್ತಾರೆ. ಶ್ರವಣ ಮರಣಾದಿಗಳನ್ನು ಒಂದು ಕ್ಷಣನೂ ಬಿಡಬೇಡ, ಮಾಡ್ತಾ ಇರು. ಪಾಕವನ್ನು ಮಾಡಿ ಏಕಾಂತದಲ್ಲಿ ಉಣಬೇಡ. ಮನೇಲಿ ಒಳ್ಳೆ ತಿಂಡಿ ಮಾಡಿರ್ತಾರೆ, ವ್ರತ ಅಲ್ವಾ, ಈ ಮೈದಾ ಹಿಟ್ಟಿನ ಒಂದಿಷ್ಟು ಕೇಕು, ಆಮೇಲೆ ಮೈದಾ ಹಿಟ್ಟಿನ ಒಂದಿಷ್ಟು ಶಂಕರ ಪೋಳೆ,
ಆಮೇಲೆ ಒಂದಿಷ್ಟು ಅಕ್ಕಿ ಹಿಟ್ಟು ಎಲ್ಲ ಸೇರಿಸಿ ಒಂಚೂರು ಚಕ್ಲಿ ಸೇವು ಏನೋ ಒಂದು 108 ಪದಾರ್ಥಗಳನ್ನು ಮಾಡಿ ಹೆಂಡತಿ ಮಾಡಿರ್ತಾಳೆ ವ್ರತದಲ್ಲಿ ತಿನ್ಲಿಕ್ಕೆ. ಈ ಪಕ್ಕದ ಮನೆ ಒಂಚೂರು ಕೊಡೋಣ ಪಾಪ ಅವರು ಸಾಕು, ಅವರೆಲ್ಲ ದಿವಸ ಮಠಕ್ಕೆ ಹೋಗಿ ತಿಂತಾರೆ, ಏನು ಕೊಡೋದು ಬೇಡ, ಒಂಚೂರು ಕೊಡೋಣ ರೀ, ಏನ್ ಬೇಡ ಇಟ್ಕೋ, ನಾವು ಸಾಯ್ತಾ ಇದ್ದೀವಿ ಇಲ್ಲಿ ವ್ರತ ಮಾಡ್ಲಿಕ್ಕಾಗದೆ, ನಾವು ತಿನ್ನೋಣ, ನಮ್ಮನೇಲಿ ಇರ್ಲಿ, ಎಲ್ಲ ಕಾಳೆ ಹೊಡಕ್ ಮಾಡಿದ ತಕ್ಷಣ ನಿಂಗೆ ಅಂತ ಹಾಗೆ ಅನ್ನಬಾರ್ದು. 4 ಜನಕ್ಕೆ ಕೊಟ್ಟು ತಿನ್ಬೇಕು. ಕೊಟ್ಟು ತಿನ್ನೋದ್ರಲ್ಲಿ ಆನಂದ, ಬಿಟ್ಟು ತಿನ್ನೋದ್ರಲ್ಲಿ ಇಲ್ಲ. ಕೊಟ್ಟೇ ತಿನ್ಬೇಕು 4 ಜನಕ್ಕೆ. ಒಂದ್ಸಲ ಕೊಟ್ಟು ನೋಡಿ ಎಷ್ಟು ಆನಂದ ಆಗತ್ತೆ. ನೀವೆಲ್ಲ ಕೊಡ್ತಾನೆ ಇರ್ತೀವಿ ಅಂತ ಇಟ್ಕೊಳ್ರಿ, ಸುಮ್ಗೆ ಹೇಳಿದೆ ಅಷ್ಟೇ, ಯಾರು ಕೊಡೋದಿಲ್ಲ ಅವ್ರಿಗೆ ಹೇಳಿದೆ. ಇನ್ನೊಬ್ಬರಿಗೆ ಕೊಟ್ಟಾಗ ಅವ್ರು ಎಷ್ಟು ಆನಂದ ಪಡ್ತಾರೆ ನೋಡ್ರಿ, ಅದು ಆ ಪುಣ್ಯ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಂರಕ್ಷಣೆ ಮಾಡತ್ತೆ. 100 ವರ್ಷ ಅನ್ನ ವಸ್ತ್ರಗಳನ್ನು ಕೊಟ್ಟು ಸಂರಕ್ಷಣೆ ಮಾಡತ್ತೆ. ಆ ಏನು ಆನಂದ ವಿಕಾಸ ಆಗತ್ತಲ್ಲ ಜೀವನಿಗೆ, ಆ ಪುಣ್ಯ ಎಷ್ಟು ಗೊತ್ತಾ? ಅಯ್ಯೋ, ಅದು ಹೇಳಲಿಕ್ಕೆ ಶಕ್ಯ ಇಲ್ಲ, ಭಾರಿ ಪುಣ್ಯ. ಪಾಕವನ್ನು ಮಾಡಿ ಏಕಾಂತದಲ್ಲಿ ಉಣಬೇಡ, ಅದನ್ನೇ ಅಂತಾರೆ ತೈರ್ದತ್ತಾನ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ತೇನ ಏವ ಸಹ. ಭಗವದ್ಗೀತಾ ಅಂದ್ರೆ ಹೇಳ್ತಾರೆ, ದೇವರಂತಾನೆ, ದೇವರಿಗೆ ನೈವೇದ್ಯ ವೈಷ್ಣದೇವ ಮಾಡದೆ, ದೇವತೆಗಳಿಗೆ ನೈವೇದ್ಯವನ್ನ ಮಾಡದೆ, ವೈಷ್ಣದೇವಾದಿಗಳನ್ನ ಮಾಡದೆ, ಹಸ್ತೋದಕ ಬಲಿಹರಣಾದಿಗಳನ್ನ ಮಾಡದೆ, ಬಂದ ಬ್ರಾಹ್ಮಣರಿಗೆ ಅತಿಥಿಗಳಿಗೆ ಒಂದಿಷ್ಟು ಅನ್ನವನ್ನ ಕೊಡದೆ ನಾವು ಒಬ್ಬರೇ ತಿಂದ್ರೆ ಅದು ಕಳತನ ಮಾಡಿದ ಹಾಗೆ, ಅದು ನಮ್ಮನೇದೇ ಆಗಿರ್ಬೋದು, ಆದ್ರೆ ಕಳತನ. ಇವೆಲ್ಲ ಮಾಡಿಯೇನೆ ತಿನ್ಬೇಕು. ಭೂಕಾಂತರನುಸರಿಸಿ ಬೆಸಗೊಳ್ಳಲು ಬೇಡ. ರಾಜರನ್ನ ಅನುಸರಿಸಿ ಅವರನ್ನ ಬೇಸರಗೊಳಿಸೋದು ಬೇಡ, ಅವರ ಅನುಗ್ರಹವನ್ನ ಪಡಿ ಅಂತ ಕೇಳ್ತಾರೆ. ಪಂಡಿತರು ಪಾಮರರು ಆರಾದರೂ ನಿನ್ನನೆ ಕಂಡವರಿಗೆಲ್ಲ ಕೌತುಕ ತೋರಲಿ ಬೇಡ. ಹೆಚ್ಚು ತಪಸ್ಸು ಖರ್ಚು ಮಾಡ್ಬಿಡ್ಬಿಡಪ್ಪ, ನಿಮ್ಗೆ ಒಳ್ಳೆ ತಪಸ್ಸು ಕಳಿಸ್ತಾ ಇದ್ದಿ, ಮುಂದೆ ದೇವರ ಅನುಗ್ರಹವನ್ನ ಪಡೀತಿ, ಎಲ್ಲ ಸಾಮರ್ಥ್ಯ ಇರತ್ತೆ ಅಂದಂತೇಳಿ ನಿನ್ನ ಎಲ್ಲ ತಪಸ್ಸಿನ ಶಕ್ತಿಯನ್ನ ಪುಣ್ಯವನ್ನ ವ್ಯರ್ಥ ಖರ್ಚು ಮಾಡಬೇಡ. ನಿನ್ನ ಎಲ್ಲ ತಪಸ್ಸನ್ನ ಇನ್ನೊಬ್ಬರಿಗೆ ತೋರಿಸಬೇಡ, ಕೌತುಕವನ್ನು ತೋರಿಸ್ಬೇಡ. ಅದೇ ಮತ್ತೆ ಮಾಡ್ಕೊಡ್ಕೊಳ್ಬೇಕಾಗ್ತದೆ ಆಮೇಲೆ. ಅದಕ್ಕೆ ನೋಡ್ರಿ, ರಾಮಾಯಣದಲ್ಲಿ ವಿಶ್ವಾಮಿತ್ರರು ಈ ಸುಬಾಗುಮಾರಿ ಮೊದಲಾದವರನ್ನ ಸಂಹಾರ ಮಾಡ್ಲಿಕ್ಕೆ ರಾಮದೇವರನ್ನ ಕರ್ಕೊಂಡು ಹೋದ್ರು. ಅವ್ರಿಗೇನು ಸಾಮರ್ಥ್ಯ ಇದ್ದಿಲ್ವಾ ವಿಶ್ವಾಮಿತ್ರರಿಗೆ? ಎಂಥ ತಪಸ್ಸುಗಳ್ರಿ, ಅಭಿಮಂತ್ರಣೆ ಮಾಡಿ ಬ್ರಹ್ಮಾಸ್ತ್ರವನ್ನ ಬಿಟ್ಟರೆ ಸುಟ್ಟು ಬೂದಿ ಆಗಿಬಿಡ್ತಾರೆ ಎಲ್ಲ ದೈತ್ಯರು, ರಾಕ್ಷಸರೆಲ್ಲ. ಯಾಕೆ ವಿಶ್ವಾಮಿತ್ರರು ಕೊಂದಿಲ್ಲ? ವಿಶ್ವಾಮಿತ್ರರು ವಿಚಾರ ಮಾಡಿದ್ರು, ಸಾಕ್ಷಾತ್ ವಿಷ್ಣುವೇ ರಾಮನಾಗಿ ಅವತಾರ ಮಾಡಿ ದೈತ್ಯರನ್ನ ಸಂಹಾರ ಮಾಡ್ಲಿಕ್ಕೆ ಅವನಿದ್ದಾಗ ನಮ್ ತಪಸ್ಸು ಯಾಕ್ರಿ ಖರ್ಚು ಮಾಡ್ಕೋಬೇಕು? ಸೀದಾ ರಾಮದೇವರ ಹತ್ರ ಹೋದ, ಸ್ವಾಮಿ ನಾವು ಯಜ್ಞ ಮಾಡಬೇಕು, ವಿಘ್ನ ಉಂಟು ಮಾಡ್ತಾ ಇದ್ದಾರೆ ದೈತ್ಯರೆಲ್ಲ, ಬಂದು ಸಂಹಾರ ಮಾಡು. ತಮ್ಮ ತಪಸ್ಸನ್ನು ಖರ್ಚು ಮಾಡ್ಕೊಂಡಿಲ್ಲ. ಅದನ್ನೇ ಅಂತಾರೆ ವಿಜಯದಾಸರು, ಕಂಡವರಿಗೆಲ್ಲ ಕೌತುಕ ತೋರಲಿ ಬೇಡ. ಎಲ್ಲರಿಗೂ ಕೂಡ ಕೌತುಕವನ್ನು ತೋರ್ಬೇಡ. ನಿನ್ನ ಮನೆ ಮುಂದೆ ಕ್ಯೂ ನಿಂತ್ಕೊಂತಾರೆ ಅಷ್ಟೇ. ಆಮೇಲೆ ಅದಮ್ಮ ಅದು ಮಾಡಿಸ್ರಿ ಆಚಾರ, ಇದು ಮಾಡಿಸ್ರಿ, ಇದು ಮಾಡಿಸ್ರಿ ಅಂತೇಳಿ ಆಮೇಲೆ ನೀ ಸಾಧಾರಣ ನಿಂತೋಗ್ಬಿಡದು. ಹೆಂಡರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರ ಸಹ ಗಂಡು ಗಲಿಯಲು ಅಲಿಯುತ್ತಿರೋ ಚಿರಜೀವಿಯಾಗಿರೆಲೋ ಚಿನ್ನ ನೀನು. ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಸಂರಕ್ಷಣೆ ಮಾಡ್ಬೇಕಪ್ಪ. ವೃದ್ಧೌಚ ಮಾತಾಪಿತರೌ ಸತಿ ಭಾರ್ಯ ಸುತ ಶಿಶುಗು ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮಂದುರ ಬ್ರವೀತ್ ಮನುಸ್ಮೃತಿ. ಹೆಂಡತಿ ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು, ತಂದೆ ತಾಯಿಗಳನ್ನು ಸಂರಕ್ಷಣೆ ಮಾಡಬೇಕು. ವಯಸ್ಸಾದ ತಂದೆ ತಾಯಿನ ಮನೆ ಬಿಟ್ಬಿಟ್ಟು ಯಾತ್ರೆಗೆ ಹೋಗಬಾರ್ದು. ತೀರ್ಥಕ್ಷೇತ್ರ ಯಾತ್ರೆಗೆ ನಿಮ್ಮ ಅಪ್ಪ ಅಮ್ಮ ಅಯ್ಯ ಅವ್ರು ನೋಡ್ಕೊಂತಾರೆ ಬಿಟ್ಟು ಹಂಗೆಲ್ಲ ಅನ್ಬಾರ್ದು. ತಂದೆ ತಾಯಿ, ವಯಸ್ಸಾದ ತಂದೆ ತಾಯಿ ಸೇವಾ ಮಾಡೋದು ಬಿಟ್ಟು ಇವು 108 ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರು ಪುಣ್ಯ ಬರೋದಿಲ್ಲ. ಅವರಾಗಿ ತಂದೆ ತಾಯಿಗಳನ್ನ ನಾವು ನೋಡ್ಕೊಂತೀವಪ್ಪ, ಏನು ಕಷ್ಟ ಇಲ್ಲ, ಒಂದು 10 ದಿವಸ ಮಠಕ್ಕೆ ಒಪ್ಪಿಸ್ಬಿಡು, ಅಲ್ಲಿ ಹೋಗ್ತೀವಿ ಊಟಕ್ಕೆ, ರಾತ್ರಿ ಏನೋ ಮಾಡ್ಕೊಂಡು ನಿಂತೀವಿ, ಇದೇ ಒಂದು ದೊಡ್ಡ ಅವಕಾಶ, ಹೋಗಿ ಬಾ ಅಂತ ತಂದೆ ತಾಯಿಗಳು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಮನಪೂರ್ವಕವಾಗಿ ಅವರಾಗಿ ಕೊಟ್ಟು ಕಳಿಸಿದ್ದಾರೆ, ಹೋಗ್ಬೇಕು. ಅವ್ರು ಹೋಗ್ಬೇಡಪ್ಪ ನಮಗ್ ಕಷ್ಟ ಆಗತ್ತೆ ಅಂದ್ರೆ ನಿಮ್ಗೆ ಯಾವಾಗಲೂ ಇದ್ದಿದೆ ಬೆಳಗಾದ್ರೆ ಅಂತೇಳಿ ಅವ್ರನ್ನ
ಅಸಮಾಧಾನಗೊಳಿಸಿ ತಂದೆ ತಾಯಿಗಳನ್ನು ಬಿಟ್ಟು ಹಂಗೆಲ್ಲ ಹೋಗತಕ್ಕದ್ದಲ್ಲ. ತಂದೆ ತಾಯಿಗಳ ಸೇವಾ ಮನೆಯಲ್ಲಿ ಮಾಡಿದರೆ ಎಲ್ಲಾ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ ಪುಣ್ಯ ಬರುತ್ತೆ. ಅದೊಂದೇ ಮುಖ್ಯ. ಅದಂತಾನೆ ಹೆಂಡರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರಸಗ ಗಂಡು ಗಲಿಯಲಿಯುತ್ತಲಿರು ಚಿರಜೀವಿಯಾಗಿರೆಲೋ. ಮಕ್ಕಳಿಗೆ ಊಟ ಮಾಡಿಸಿ ಊಟ ಮಾಡ್ಬೇಕಂತ ನೋಡ್ರಿ. ನಾವೇ ಮೊದಲು ತಿನ್ಬಿಡ್ಬಾರ್ದು, ಮಕ್ಕಳನ್ನು ಬಿಟ್ಟು ಊಟ ಮಾಡಬಾರ್ದು ಎಂದು. ನೈವೇದ್ಯ ವೈದ್ಯ ಎಲ್ಲ ಆದ್ಮೇಲೆ ಮೊದಲು ಮಕ್ಕಳಿಗೆ ಉಣಿಸ್ಬೇಕು. ನಮ್ಮ ಸ್ವಾಮಿಗಳು ಹೊಳೆ ನರಸೀಪುರದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಸತ್ಯಾದ ಶ್ರೀಪಾದಂಗಳವರು ಒಂದ್ಸಲ ಅವ್ರ ಹತ್ರ ಸುಧಾಮಂಗಲ ಮಾಡಿದ 150 ಜನ ಇದ್ದೀವಿ. ಎಲ್ಲರನ್ನ ಕರೆಸಿದ್ರು, ನಿಮ್ಮ ಹೆಂಡತಿ ಮಕ್ಕಳು ಇದ್ರೆ ಕರ್ಕೊಂಬರ್ರಿ, ಹೆಂಡತಿ ಮಕ್ಕಳು ಸಹಿತವಾಗಿ ಬರ್ರಿ ಈ ಸಲ ಪಾಠಕ್ಕೆ ಅಂತ. ಪ್ರತಿ ವೈಶಾಖ ಮಾಸ 10 ದಿವಸ ಪಾಠ ಹೇಳ್ತಾರೆ. ಇವತ್ತಿಗೂ ಪಾಠಕ್ಕೆ ಹೋಗ್ತಾ ಇದೀವಿ ನಾವು ಸ್ವಾಮಿಗಳ ಹತ್ರ. ಸುಧಾಮಂಗಲ ಆಗೋಯ್ದಂತೆ, ನಾವೇನು ನಿಲ್ಲಿಸಿಲ್ಲ ಪಾಠ, ಇನ್ನೂ ಬಹಳ ಪಾಠ ಆಗಬೇಕಾಗಿದೆ. ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಬರ್ರಿ ಅಂದ್ರು. ಕರ್ಕೊಂಡು ಹೋಗಿದ್ವಿ. ಏನ್ ಮಾಡಿದ್ರು ಗೊತ್ತಾ? ಬೆಳಗ್ಗೆ ಬೇಗ ಒಂದು ಅನ್ನ ತೊವ್ವೆ ಮಾಡಿಸಿ ಪೆಟ್ಟಿಗೆ ಮಂಗಳಾರತಿ ಮಾಡಿ ರಾಮದೇವ್ರ ನೈವೇದ್ಯ ಮೊದಲು ಮಕ್ಕಳಿಗೆ ಊಟ ಮಾಡಿಸ್ಬಿಡ್ರಿ. ಮತ್ತೆ ಬೇರೆ ಅಡಿಗೆ ಮತ್ತೆ ನೈವೇದ್ಯ, ರಾಮದೇವ್ರ ನೈವೇದ್ಯ ವೈದ್ಯವ, ಮಕ್ಕಳಿಗೆ ಹಸಿವೆ ಆಗಬಾರ್ದಲ್ರಿ. 2 ಗಂಟೆ ಮಕ್ಕಳಿಗೆ ಎಲ್ಲಿ ಕಾಯ್ತಾರ ಅಲ್ಲಿ ತನಕ? ಎಲ್ಲ ಪಂಡಿತರ ಹೆಂಡತಿಯರ ಮಕ್ಕಳ ಬೇಗ ಊಟ ಮಾಡ್ಬೇಕಲ್ವಾ? ಮೊದಲು ಬೇಗ ಅಡಿಗೆ ಒಂದು ಕೈಲಿ ಅನ್ನ ತೊವ್ವೆ ಮಾಡಿಸಿ ಸ್ವಾಮಿಗಳೇ ಬಂದು ಕೃಷ್ಣಾರ್ಪಣ ಅಂತ ಹೇಳಿ ನೈವೇದ್ಯವನ್ನ ಮಾಡಿ ಪ್ರತಿನಿತ್ಯ ಮೊದಲು ಮಕ್ಕಳಿಗೆ ಊಟ ಮಾಡಿಸ್ಬಿಡ್ತೀವಿ. ಅದನ್ನೇ ಆಯ್ತಾ ಮಹಾಭಾರತದಲ್ಲಿ ಹೇಳೋ ಮಾತು, ಮಕ್ಕಳನ್ನ ಬಿಟ್ಟು ಊಟ ಮಾಡಬಾರ್ದು. ತಂದೆ ತಾಯಿಗಳಿಗೆ ಊಟ ಮಾಡಿಸಿ, ಬ್ರಾಹ್ಮಣರಿಗೆ ಊಟ ಮಾಡಿಸಿ, ಆದ್ಮೇಲೆ ನಾವು ಊಟ ಮಾಡ್ಬೇಕು. ಸಂಬೋಧ್ಯ ಶೇಷಮತ್ನಿ ಮಹಾ ತಸ್ಮಾತ್ ಮೃತ್ಯು ಭಯಂ ನನ್ನ. ಆ ಕಥೆ ಹೇಳ್ತೀನಿ ಆಮೇಲೆ, ನಾಳೆ ಹೇಳ್ತೀನಿ ಪ್ರಸಂಗ ಏನು ಅಂತ. ಬಹಳ ಚೆನ್ನಾಗಿದೆ ಮಹಾಭಾರತದ ಕಥೆ, ಕೇಳಬೇಕು. ಅಂತೂ ಇನ್ನೊಬ್ಬರಿಗೆ ಉಣಿಸಿ ಮನೆಯಲ್ಲಿದ್ದವರಿಗೆಲ್ಲ ಊಟಕ್ಕಾಗಿ ಆಮೇಲೆ ನಾವು ಊಟ ಮಾಡ್ಬೇಕು. ಮಂದಮತಿಗಳ ಕೂಡ ಮಾತಾಡದಿರು ನೀನು ಹರಿನಿಂದಕರ ಕಣ್ಣೆತ್ತಿ ನೋಡಬ್ಯಾಡ. ಇಂದಿರೇಯ ರಸ ನಮ್ಮ ವಿಜಯ ವಿಠಲನ ಪಾದ ದ್ವಂದ್ವ ಮಸ್ತಕ ತನಕ ನೋಡದಿರ ಬ್ಯಾಡ. ಚಿರಜೀವಿಯಾಗಿರೆಲೋ ಚಿನ್ನಾದೀಡು. ಮಂದಮತಿಗಳ ಕೂಡಿ ಅಜ್ಞಾನಿಗಳೋಡಿ ಮಾತಾಡಬಾರ್ದು. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇಲೇಸು. ಜ್ಞಾನಿಗಳ ಸಂಘ ಮಾಡ್ರಿ. ಜ್ಞಾನಿಗಳ ಸಂಘ ಮಾಡಬೇಕು, ಅಜ್ಞಾನಿಗಳ ಸಂಘ ಮಾಡಬಾರದು. ನಿಂದಕರ ಕಣ್ಣೆತ್ತಿ ನೋಡಬೇಡ. ಹರಿನಿಂದಕರ ಯಾರು ಭಗವದ್ವೇಷಿಗಳೋ ದೇವರನ್ನ ಬೈತಾರೋ ಅಂತವರನ್ನ ಕಣ್ಣೆತ್ತಿ ನೋಡಬೇಡ. ಇಂದಿರೆಯ ರಸ ನಮ್ಮ ವಿಜಯ ವಿಠಲನ ಪಾದಾರವಿಂದಕ್ಕೆ ಪ್ರತಿನಿತ್ಯ ನಮಸ್ಕಾರ ಮಾಡದೇ ಇರಬೇಡ. ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮೋ ದಶಾತ್ವಮೇಧಾವಭೃತೇನ ತುಲ್ಯ ದಶಾತ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮೀನ ಪುನರ್ಭವಾಯ. ಪ್ರತಿನಿತ್ಯ ಪೂಜೆ ಆದ್ಮೇಲೆ ದೇವರಿಗೆ ನಮಸ್ಕಾರ ಮಾಡಿದರೆ 10 ಅಷ್ಟಮೇಧ ಯಾಗ ಮಾಡಿದ ಫಲ ಬರುತ್ತಂತೆ. 10 ಅಷ್ಟಮೇಧ ಯಾಗ ಕಷ್ಟಪಟ್ಟು ಮಾಡಿದರೂ ಮತ್ತೆ ಸಂಸಾರಕ್ಕೆ ಬರ್ಬೋದೋ ಏನೋ. ದೇವರಿಗೆ ನಮಸ್ಕಾರ ಮಾಡಿದ್ರೆ ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ಮಾಡ್ರಿ, ನಮಸ್ಕಾರ ಮಾಡ್ರಿ. ಹಾಗೇ ಇರ್ಬೇಕಪ್ಪ, ಇದು ನಿನ್ನ ಜೀವನದ ಶೈಲಿ, ಹೀಗೆ ನಡ್ಕೋ ಅಂತ ಹೇಳಿ ವಿಜಯದಾಸರು ಉಪದೇಶ ಮಾಡಿದ್ದಾರೆ. ಇನ್ನೂ ಏನು ಉಪದೇಶ ಮಾಡಿದ್ದಾರೆ ಎಂಬುದನ್ನು ನಾಳೆ ತಿಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣ.